ಕರ್ತನ ಸನ್ನಿಧಿಯಲ್ಲಿ ಹೇಳಿ ಪ್ರಾರ್ಥಿಸುವಾಗ ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ದೇವ್ರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸುವಾಗ ದೇವರೇ ನಿಮ್ಮನ್ನು ಸ್ವಸ್ಥತೆ ಮಾಡ್ತಾನೆ ಪ್ರಿಯರೇ. ಮನುಷ್ಯರು ನಿಮ್ಮನ್ನು ಸಹಾಯ ಮಾಡ ಶಕ್ತರು ಅಲ್ಲ, ದೇವರು ನಿಮ್ಮನ್ನು ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಮನುಷ್ಯ ನಿಮ್ಮನ್ನು ಹಾಸ್ಯಾಸ್ಪದ ಕೇಳ್ತಿರ್ಬೋದು, ಆದರೆ ದೇವರು ನಿಮ್ಮನ್ನು ಪ್ರೀತಿ ಮಾಡಿ, ದೇವರು ನಿಮ್ಮನ್ನು ಕರುಣಿಸಿ, ನಿಮ್ಮ ಇರ್ತಕ್ಕಂಥ ಅಗತ್ಯಗಳನ್ನು ದೇವರು ನಿಮ್ಮನ್ನು ಪೂರೈಸ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಅದಕ್ಕೆ ಬೇಡಿ ನಿಮ್ಮನ್ನ ಕೊಡ್ತಾ, ಹುಡುಕ್ರಿ ನಿಮ್ಮನ್ನ ಸಿಗ್ತಾ, ತಟ್ಟಿರಿ ನಾನು ನಿಮಗೆ ತೆರೀತೆ ಅಂತ ಹೇಳ್ತಾನೆ ಪ್ರಿಯರೇ. ಇವತ್ತು ನೀವು ಬೇಡುವುದಾದರೆ, ಹುಡುಕುವುದಾದರೆ, ತಟ್ಟುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರಿಯರೇ. ಯಾಕಂದರೆ ಆತನು ಅದ್ಭುತ ಸ್ವರೂಪನಾನ ಸ್ಪಷ್ಟವಾಗಿ, ಆತನ ಆಲೋಚನೆ ಕರ್ತನನ್ನ, ಸಮಾಧಾನ ಪ್ರಭುವನ್ನ ಪ್ರಿಯರೇ. ಆತನ ಸ್ಪಷ್ಟವಾಗಿ ನೀನು ಆತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಬೇಡುವಾಗ ಆತನೊಬ್ಬನೇ ನಿಮ್ಮನ್ನು ಕೊಡುವತಕ್ಕಂಥನಾಗಿದ್ದಾನೆ ಪ್ರಿಯರೇ. ನನ್ನ ಸೋದರಿ ಸೋದರ, ನಿಮಗಿನ್ನೆಲ್ಲೂ ಸಿಗಲಕ್ಕೆ ಸಾಧ್ಯ ಇಲ್ಲ. ದೇವರ ಸನ್ನಿಧಿಯಲ್ಲಿ ನೀವು ಬೇಡುವಾಗ ದೇವರು ಕೊಟ್ಟಂಥದ್ದು ಇನ್ನೊಬ್ಬರು ಯಾರು ಕೊಡ್ಲಿಕ್ಕಾಗಲ್ಲ. ಪ್ರಾರ್ಥಿಸ್ರಿ, ನಿಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪ್ರಾರ್ಥಿಸ್ರಿ, ನಿಮಗಿರ್ತಕ್ಕಂಥ ರೋಗ ವ್ಯಾಧಿಗಳು ಬಿಡುಗಡೆಗಾಗಿ ಪ್ರಾರ್ಥಿಸ್ರಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕಷ್ಟಗಳಿಗಾಗಿ ಪ್ರಾರ್ಥಿಸ್ರಿ. ಸಂಪೂರ್ಣವಾಗಿ ದೇವರ ಕಡೆ ತಿರುಗಿರಿ. ಸಮಯದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರಿಯರೇ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮರು ಕುಟುಂಬ ವಿಷಯವಾಗಿ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ ರಕ್ಷಣೆ ಇಲ್ಲವೇನೋ ಅವ್ರ ರಕ್ಷಣೆಗಾಗಿ, ನಿಮ್ಮ ಯಜಮಾನಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಹೆಂಡತಿಗಾಗಿ, ನಿಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮರಿಗಾಗಿ, ನಿಮ್ಮ ತಾಯಿ ತಂದೆಗಾಗಿ ನೀವು ಪ್ರಾರ್ಥಿಸ್ರಿ. ಯಾರಿಗಾದ್ರೂ ರಕ್ಷಣೆ ಇಲ್ಲೇನೋ, ಇನ್ನೂ ಯಾರಾದ್ರೂ ಮಾರ್ಪಟ್ಟಿಲ್ಲೇನೋ, ಅಥವಾ ನಿನ್ನವರು ಯಾರಾದ್ರೂ ರೋಗ ವ್ಯಾಧಿಲಾರೇನೋ, ಅವರೆಲ್ಲರ ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ರಿ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನ್ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರಿಯರೇ. ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನೀನು ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಬಹುಶಃ ಹಾಸ್ಪಿಟಲಲ್ಲಿ ಹೋಗೋದು ನರಳಾಡ್ತಕ್ಕಂಥರಾಗಿದ್ದಿರ್ಬೋದು, ಅಥವಾ ಇನ್ನೂ ಏನಾರ ಸಮಸ್ಯೆಗಳಿಂದ ಬಿದ್ದೋಗಿರ್ಬೋದು. ಅದು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡು. ನಿನ್ನವರಿಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ರಕ್ಷಿಸುತ್ತಾನೆ ಮತ್ತು ನಿಮ್ಮವರನ್ನು ಕೂಡ ದೇವರು ರಕ್ಷಿಸುತ್ತಾನೆ ಪ್ರಿಯರೇ. ಮೌನವಾಗಿರಬೇಡ ಸೋದರಿ ಸೋದರ, ಪ್ರಾರ್ಥನೆ ಮಾಡು. ಒಂದ್ಸರ್ತಿ ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಒಂದು ವರ್ಷದ ದರ್ಶನ ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅನೇಕ ಯೌವನಸ್ಥರು ಮೂರ್ಛೆ ಹೋಗ್ತಾ ಇದ್ದಾರೆ, ಅನೇಕ ಯೌವನಸ್ಥರು ಮರಣಕ್ಕೆ ತುತ್ತಾಗಿದ್ದಾರೆ, ಇನ್ನೂ ಬಹಳಷ್ಟು ಜನ ಆಗ್ತಾರೆ. ಆದರೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರ ಒಂದು ದರ್ಶನ ಈ ವರ್ಷದಲ್ಲಿ ಪ್ರಿಯರೇ. ನಾವು ಪ್ರತಿಯೊಂದು ಯೌವನಸ್ಥನಿಗಾಗಿ, ಯೌವನಸ್ಥಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ಯೌವನ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರಿಗೆ, ನಮ್ಮ ಕಲ್ವರಿ ಮೆರಿಕಲ್ ಟೆಂಪಲ್ ಸಭೆಯಲ್ಲಿರ್ತಕ್ಕಂಥ ಯೌವನಸ್ಥರಿಗಾಗಿ, ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿರ್ತಕ್ಕಂಥ ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ, ಎಲ್ಲ ಯೌವನಸ್ಥಳನ್ನು ಪಾಪದಿಂದ, ದ್ರೋಹದಿಂದ, ಅಪರಾಧದಿಂದ, ಕುಡುಕತನದಿಂದ, ಮೋಸ ವ್ಯಭಿಚಾರಗಳಿಂದ, ಅಂದರೆ ಪಾಪ ಎಂಬ ಪ್ರತಿಯೊಂದರಿಂದ ಬಿಡುಗಡೆ ಮಾಡಿ ನಿಮ್ಮ ರೆಕ್ಕೆ ನೆರಳಲ್ಲಿ ಅವರನ್ನು ಭದ್ರಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾಕಂದರೆ ಯೌವನಸ್ಥರಯ್ಯ ನಿನಗೆ ಅವಶ್ಯಕತೆ ಇದೆ ಕರ್ತನೆ. ಯೌವನಸ್ಥರು ನಿನಗೆ ಅವಕಾಶ ಇದೆ ಕರ್ತನೆ. ನಿನಗೆ ಅವಶ್ಯಕತೆ ಇದ್ದಾಗ ದೇವರೇ ಪ್ರತಿಯೊಂದು ಯೌವನಸ್ಥಳನ್ನು ರಕ್ಷಿಸಯ್ಯ. ನಾವಂತೂ ಪ್ರಾರ್ಥನೆ ಮಾಡ್ತೇವೆ, ರಕ್ಷಿಸು ಕರ್ತನೆ. ನಮ್ಮ ದೇಶಕ್ಕಾಗಿ, ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಕ್ಷೇಮ ಇರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕ್ಷೇಮ ಇರಲಿ. ಆಳ್ತಕ್ಕಂಥ ವ್ಯಕ್ತಿಗಳನ್ನು ಅಯ್ಯ ನಿಮ್ಮ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ತೇವೆ ಕರ್ತನೆ. ನ್ಯಾಯವಾಗಿ ಆಳ್ವಿಕೆ ಮಾಡುವಾಗ ಸಹಾಯ ಮಾಡಿ ಸಹಕರಿಸ್ರಿ. ಕ್ರೈಸ್ತವ್ರ ಅನೇಕ ಒಂದು ದಬ್ಬಳಿಕೆ ಕರ್ತನೆ, ಸೇವಕರ ಮೇಲೆ, ವಿಶ್ವಾಸಿಗಳ ಮೇಲೆ, ಎವ್ಯಾಂಜಲಿಸ್ಟ್ಗಳ ಮೇಲೆ ಕರ್ತನೆ, ಭಕ್ತಾದಿ ಮಕ್ಕಳ ಮೇಲೆ ಅನೇಕ ಒಂದು ಪ್ರಾಂತಗಳಲ್ಲಿ, ಪಟ್ಟಣಗಳಲ್ಲಿ ದಬ್ಬಳಿಕೆ ನಡೆದ ಕರ್ತನೆ. ಪ್ರತಿಯೊಂದು ಸೇವಕರನ್ನು ಕುಟುಂಬಗಳನ್ನು ಅಯ್ಯ, ಭಕ್ತಾದಿ ಮಕ್ಕಳನ್ನು ರಕ್ಷಿಸು ಕರ್ತನೆ. ನಮ್ಮ ದೇಶದಲ್ಲಿ ಸಮಾಧಾನವಿರಲಯ್ಯ, ನಮ್ಮ ದೇಶದಲ್ಲಿ ನೆಮ್ಮದಿ ಇರಲಯ್ಯ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನ, ನೆಮ್ಮದಿ ಇರಲಿ, ಐಕ್ಯತೆ ಇರಲಯ್ಯ. ಆಳ್ತಕ್ಕಂಥ ಪ್ರತಿಯೊಬ್ಬರನ್ನು ದೇವರೇ ಹೇರಳವಾಗಿ ನೀನು ಬಲಪಡಿಸಿ ನಡೆಸ್ತಾ ಬರ್ತೀನಿ ಎಂಬುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ, ನಿನ್ನ ಒಂದು ಆಲಯದಲ್ಲಿ ನಿನ್ನ ಸೇವಕರಾಗಿ, ವಿಶ್ವಾಸಿಗಳಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವ್ರೆ. ನಮ್ಮ ಪ್ರಾರ್ಥನೆ ಕೇಳಯ್ಯ ಕರ್ತನೆ. ನಮ್ಮ ದೇಶದಲ್ಲಿ ಸಮಾಧಾನ, ನಮ್ಮ ರಾಜ್ಯದಲ್ಲಿ ಕೂಡ ಸಮಾಧಾನ ಇರುವಾಗ ನೀನು ಸಹಾಯ ಮಾಡಪ್ಪ ಕರ್ತನೆ. ಇವತ್ತಿನ ಈ 6 ದಿನದಲ್ಲಿ ಈ ಪ್ರಾರ್ಥನೆಯಲ್ಲಿ ಎಷ್ಟು ಜನರಯ್ಯ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ
ಅಯ್ಯೋ ನಾವು ದೇವ್ರ ಸನ್ನಿಧಿని ನಾವು ಅನುಭವಿಸ್ಬೇಕೆಂಬುದಾಗಿ ಬಂದಿರ್ತಾರಯ್ಯ, ಅವರೆಲ್ಲರನ್ನು ಪ್ರತಿ ಒಬ್ಬೊಬ್ಬರನ್ನು ಹೆಸರಿಗಾಗಿ ಅಯ್ಯ ಬಲಪಡಿಸಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಬಲಪಡಿಸಯ್ಯ, ನಿನ್ನ ಮಹಿಮೆ ಆಗುವ ರೀತಿ ನಿನ್ನ ಕಾರ್ಯ ಮಾಡು ಕರ್ತನೆ. ನಿನ್ನ ಚಿತ್ತದಂತೆಯ್ಯ ನಿನ್ನ ಮಕ್ಕಳ ಜೀವಿತ ಹೃದಯಗಳು ಕಟ್ಟಲ್ಪಡ್ಬೇಕಯ್ಯ. ಗ್ಲೋರಿ 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 ಗ್ಲೋರಿ. ಅಮ್ಮಯ್ಯ ಪ್ರಾರ್ಥನೆ ಮಾಡು. ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ದೇವರ ಆಲಯದಲ್ಲಿದ್ದು ನೀನು ಪ್ರಾರ್ಥನೆ ಮಾಡು, ಮೊರೆ ಇಡು. ದೇವರನ್ನ ಪ್ರಾರ್ಥನೆ ಕೇಳಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿನ್ನನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿನ್ನನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ಎಸ್ ಲಾರ್ಡ್, ನಾವು ನಿನ್ನಲ್ಲೇ ನಂಬಿಕೆ ಇಟ್ಟಿದ್ದೇವಯ್ಯ, ಮತ್ತು ನಿನ್ನಲ್ಲೇ ನಂಬಿಕೆ ವಿಶ್ವಾಸ ಇಟ್ಟು ನಿನ್ನ ಮಕ್ಕಳು ಬಂದಿದ್ದಾರಯ್ಯ. ನಿನ್ನ ಮಕ್ಕಳ ಕೈ ಹಿಡಿದು ನಿನ್ನ ಮಕ್ಕಳನ್ನು ಬಲಪಡಿಸಕ್ಕಾಗ್ತಾನೆ. ಯಾಕಂದರೆ ನೀನು ಅದ್ಭುತ ಮಾಡ್ತಕ್ಕಂಥ ದೇವರಾಗಿದ್ದಿ, ಅದಕ್ಕಾಗಿ ನೀನು ಸಮರ್ಪಣೆ ಮಾಡ್ತೇವಯ್ಯ. ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ದಿನ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು. ಯಾವ ಅದ್ಭುತಕ್ಕಾಗಿ ನಿನ್ನ ಮಕ್ಕಳು ಬಂದಿದ್ದಾರೆ ಗೊತ್ತಿಲ್ಲಯ್ಯ. ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ವಿಧವಾಗಿ ಅದ್ಭುತ ಮಾಡ್ತೀವಿ ಎಂಬುದನ್ನು ನಾವು ನಂಬಿಕೆ ಬಿಟ್ಟು ನಾವು ಪ್ರಾರ್ಥಿಸಬೇಕಾಗ್ತದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಒಂದು ಅದ್ಭುತ ಶಕ್ತಿಯಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ಥ್ಯಾಂಕ್ ಯು ಜೀಸಸ್. ಅಯ್ಯನೇ ಅದ್ಭುತ ಮಾಡು ಕರ್ತನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸ್ರಿ, ಯಾರು ಮೌನವಾಗಿರ್ಬಾರ್ದು. ನೀವೇ ಏನಾದರೂ ಮಾಡಬೇಕು, ಇದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು, ಇದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ಎಸ್ ಲಾರ್ಡ್. ಅಯ್ಯ, ನಿನ್ನಂತೆ ಯಾರು ಇಲ್ಲ. ನಿನ್ನನ್ನೇ ಪ್ರೀತಿ ಮಾಡುವವನು ಕೂಡ ಇಲ್ಲ. ನಿನ್ನಂತೆ ನೀನು ಮಾಡಿರ್ತಕ್ಕಂಥ ಅದ್ಭುತಗಳು ಯಾರು ಮಾಡ್ಲಿಕ್ಕಾಗಲ್ಲ ಕರ್ತನೆ. ಅದಕ್ಕೆ ನೀನೇ ಏನಾದರೂ ಮಾಡಬೇಕೆಂಬುದಾಗಿ
ಅಯ್ಯ ನಾವು ಸೋತೋಗಿ ನಿನ್ನಲ್ಲಿ ಬಂದಿದ್ದೇವೆ ಕರ್ತನೆ. ಇವತ್ತು ಎಷ್ಟು ಮಕ್ಕಳಯ್ಯ ಸೋತೋಗಿ ನಿನ್ನ ಬಳಿಯಲ್ಲಿ ಬಂದಿದ್ದರು. ಏಸಪ್ಪ ನೀನೇ ಏನಾದರೂ ಮಾಡಬೇಕು. ಪವಿತ್ರ ಆತ್ಮನೇ ಈಗ ನಿನ್ನ ಆಲಯದಲ್ಲಿ ಬಿದ್ದೇವಯ್ಯ. ನೀನು ಹೇಗೆ ನಮ್ಮನ್ನು ಬಲಪಡಿಸಿ ಗೊತ್ತಿಲ್ಲ, ಇದು ನಮ್ಮನ್ನು ಬಲಪಡಿಸಬಹುದಾಗಿ ಎಷ್ಟು ಜನ ಬಂದಿದ್ದರು ಕರ್ತನೆ. ನೀನೇ ಜೀವಿತದಲ್ಲಿ ಕರ್ತನೆ ಏನಾದರೂ ಇವತ್ತೇ ಮಾಡಯ್ಯ. ನೀನೇನಾದರೂ ಮಾಡ್ಬೇಕೆಂಬುದಾಗಿ ನಾವು ಮರೆಡ್ತೇವೆ ಕರ್ತಾನೆ. ಅಯ್ಯ ನೀನು ಕಾರ್ಯಗಳು ಮಾಡು ಕರ್ತಾನೆ. ನೀನೇನಾದರೂ ಕಾರ್ಯಗಳು ಮಾಡಯ್ಯ. ಥ್ಯಾಂಕ್ ಯು ಜೀಸಸ್. ನಿನ್ನ ಕಾರ್ಯಗಳು ಮಾಡು ಕರ್ತಾನೆ. ನಿನ್ನ ಮಕ್ಕಳು ಖಾಲಿ ಕೈಲಿ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಇದನ್ನ ಒಬ್ಬರು ಖಾಲಿ ಕೈಲಿ ಹೋಗ್ಲಕ್ಕೆ ಅವಕಾಶ ಇಲ್ಲ ಅಯ್ಯ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನಕ್ಕೆ ನೆರಳಲ್ಲಿ ಬಂದು ನಿಲ್ಲುವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆವು. ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮಂತೆ ಯಾರು ಇಲ್ಲಪ್ಪ. ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿನ್ನಂತೆ ಯಾರು ಇಲ್ಲಪ್ಪ. ಹೌದು ಕರ್ತನೆ, ನಿನ್ನಂತೆ ಯಾರಿಲ್ಲಯ್ಯ. ನಿಮ್ಮಂತೆ ಇನ್ಯಾರು ಇಲ್ಲಯ್ಯ. ಅದಕ್ಕೆ ನೀನೇ ಏನಾದರೂ ಮಾಡಬೇಕೆಂಬುದಾಗಿ ನಿನ್ನ ಆಲಯವನ್ನು ಹುಡುಕಿಕೊಂಡಯ್ಯ. ನಿನ್ನ ಮಕ್ಕಳು ಬಂದಿದ್ದಾರೆ ಅಯ್ಯ. ನನ್ನ ಸಹೋದರಿ ಸಹೋದರ, ಇವತ್ತೆಷ್ಟು ಜನ ನೀವು ಅಯ್ಯ ನೀನೇ ಏನಾದರೂ ಮಾಡಬೇಕೆಂಬುದಾಗಿ ಬಂದಿದ್ದೇವೆ ಎಂಬುದಾಗಿ ನೀವು ಎಷ್ಟು ಜನ ಇದ್ದಿದ್ರೆ ಗೊತ್ತು. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡದ. ನಿಮಗೇನು ಬೇಕಾಗಿರ್ತದೋ ಅದನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ನೀನು ಪ್ರಾರ್ಥನೆ ಮಾಡುವುದರೆ ದೇವರ ಮಹಿಮೆಯನ್ನು ಕಾಣ್ತಿದ್ದೀನ. ನೀನು ಪ್ರಾರ್ಥನೆ ಮಾಡುವುದರೆ ದೇವರಿಗೂ ನಿನ್ನ ಜೀವಿತದಲ್ಲಿ ಏನಾದರೂ ಮಾಡ್ಲತ್ತಾನೆ ಗೊತ್ತು. ಎಷ್ಟು ಜನ ನಂಬಿಕೆ ವಿಶ್ವಾಸ ಇಟ್ಟು ಬಂದಿದ್ರು ನಿಮ್ಮ ಜೀವಿತದಲ್ಲಿ ದೇವರು ಮಾಡತ್ತಾನೆ ಇದನ್ನ. ಒಂದ್ಸತಿ ಚಪ್ಪಲಿ ತಟ್ಟದ ದೇವರು ನಾವು ಸ್ವಾಗತಿಸೋಣ. ಚಪ್ಪಲಿ ತಟ್ಟದ ಒಂದ್ಸತಿ ನಾವು ಸ್ವಾಗತಿಸೋಣ. ಅಯ್ಯ ನಾವು ಸ್ವಾಗತಿಸ್ತೇವಯ್ಯ. ಏಸಪ್ಪ ನೀನೇ ಏನಾದರೂ ಮಾಡಯ್ಯ ಎಂಬುದಾಗಿ ಪ್ರಾರ್ಥನೆ. ನೀನೇ ಏನಾದರೂ ಮಾಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ. ನನ್ನ ಒಳಗೆ ಬಾ ಏಸಪ್ಪ. ನೀನೇ ಏನಾದರೂ
ಮಾಡಯ್ಯ. ಮಾಡಪ್ಪ ಯಪ್ಪ. ಈಗ ನನ್ನ ಜೀವಿತ ಈಗ ಈ ರೀತಿಗದ, ನನ್ನ ಬದುಕು ಈ ರೀತಿಗದಯ್ಯ. ಏನಾದ್ರೂ ಅದ್ಭುತ ಮಾಡು ಎಸೆಪ್ಪ ಎಂಬುದಾಗಿ ಹೌದು ದೇವ್ರೇ. ನೀನು ಪ್ರಾರ್ಥಿಸುವುದಾದ್ರೆ, ಹೌದು. ಮೊರೆ ಇಡುವುದಾದ್ರೆ ದೇವರು ಒಂದು ಜೀವಿತದಲ್ಲಿ ದೊಡ್ಡದು ಅದ್ಭುತ ಮಾಡೋದು. ಹೌದಪ್ಪ ದೇವ್ರೇ. ಏನೇನ್ ಮಾಡ್ಬೇಕೆಂಬ ದೇವರ ಆಸೆ ಇಟ್ಟಿದ್ದನೋ ಅವೆಲ್ಲ ಮಾಡೋದಕ್ಕೆ ಸಿದ್ಧನಾಗಿದ್ದ. ಹೌದು ನೀನು ದೇವ್ರೇ. ಪ್ರಾರ್ಥನೆ ಮಾಡುವಾಗ ಏನೇನು ಬೇಡಿದ್ದೋ ಹೌದಪ್ಪ. ಅವನು ದೇವರು ನನ್ನ ಕೊಡುವುದಕ್ಕೆ ಸಿದ್ಧನಾಗಿದ್ದಾನಯ್ಯ. ಆಮೆನ್. ಶಿಖರ ಬರ 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 ಶಂಕರ ಬರ 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 ದಿಕ್ಕಲರ ಬರ. ಅಯ್ಯ ನಿನ್ನ ಪರಿಶುದ್ಧಾತ್ಮ ಶಕ್ತಿನ ಬಲಪಡಿಸ. ಹೌದು ದೇವ್ರೇ. ನೀನೇ ಏನಾದರೂ ಜೀವಿತದಲ್ಲಿ ಮಾಡಯ್ಯ. ಹೌದು ದೇವ್ರೇ. ಅಯ್ಯ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತೇ ಜನ ಸಮಸ್ಯೆಗಳಿಂದ, ಭಾರಗಳಿಂದ, ಕೊರತೆಗಳಿಂದ, ರೋಗ ವ್ಯಾಧಿಗಳಿಂದ ಬಂದಿರ್ತಾರಯ್ಯ. ಹೌದು ದೇವ್ರೇ. ಈ ಜೀವಿತದಲ್ಲಿ ಇವತ್ತು ನೀನು ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸಲ್ಲಿಸ್ತೇವೆ. ದೇವ್ರೇ. ಸೈತನ ಸಕಲ ಅಧಿಕಾರಗಳು ಬಂದಿರ್ಬೋದಯ್ಯ. ಹೌದು. ಅವೆಲ್ಲಗಳಿಂದ ನೀನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ ಆಮೆನ್. ಸಲ್ಲಿಸ್ತೇವೆ. ಆಮೆನ್. ಆಮೆನ್. ಮಾಟ ಮಂತ್ರಾಂತರ ಶಕ್ತಿಗಳಿಂದ ಬಂದಿದ್ದಿರ್ಬೋದಯ್ಯ. ಹೌದು ದೇವ್ರೇ. ಅವೆಲ್ಲ ಇವತ್ತು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಆಮೆನ್. ಅನೇಕ ಒಂದು ರೋಗ ವ್ಯಾಧಿಗಳಿಂದ ಅಥವಾ ವೈದ್ಯರಲ್ಲಿ ಕಡಿಮೆ ಆಗಲ್ಲಂತ ರೋಗ ವ್ಯಾಧಿಗಳಿಂದ ಬಂದಿರ್ಬೋದಯ್ಯ. ಇವತ್ತೆಲ್ಲ ರೋಗ ವ್ಯಾಧಿಗಳಿಂದ ಬಿಡುಗಡೆ ಮಾಡಿದಕ್ಕಾಗಿಸ್ತು. ಹೌದಪ್ಪ ಯೇಸುವೇ, ನಿನಗೆ ಸ್ತೋತ್ರ. ಪುತ್ರ ಸಂತಾನ ಇಲ್ಲೇನೋ ಅನೇಕ ಹಾಸ್ಪಿಟಲ್ ತಿರುಗಿ ಅನೇಕ ಪ್ಲೇಸ್ಗಳಲ್ಲಿ ಹೋಗಿ ಬಂದಿರ್ಬೋದಯ್ಯ. ಆದರೆ ಇವತ್ತು ಅವ್ರ ಸಂತಾನ ಬಹುಮಾನಕ್ಕಾಗಿ ನಿನ್ನಲ್ಲಿ ಬಂದಿರುವಾಗ ಅವ್ರ ಗರ್ಭಕೋಶ ತೆರಲ್ಪಳ್ಳಿ ಆಮೆನ್. ಅವ್ರಿಗೆ ಪುತ್ರ ಸಂತಾನ ಬಹುಮಾನವಾಗಿ ಕೊಟ್ಟು ಬಲಪಡಿಸ. ದೊಡ್ಡ ಸಾಕ್ಷಿಗಾಗಿ ನಿನ್ನ ಮಕ್ಕಳಿನ ಸನ್ನಿಧಿಯಲ್ಲಿ ನಿಲ್ಲುವಾಗನೇ ಕೃಪೆ ತೋರ್ಸಯ್ಯ. ಆಮೆನ್. ಕೆಲವರಿಗೆ ಪರ್ಸನಲ್ ವಿಷಯವಾಗಿ ವ್ಯಾಧಿಗಳವಯ್ಯ. ಅವ್ರು ಯಾರಿಗೆ ಹೇಳ್ಕೊಳಕ್ಕಾಗಲ್ಲ. ಹೌದಪ್ಪ ಯೇಸುವೇ. ಆ ಪರ್ಸನಲ್ ವಿಷಯವಾಗಿರ್ತಕ್ಕಂಥ ಹೌದು ದೇವ್ರೇ. ವ್ಯಾಧಿಗಳಿಗೆ ನಾ ಖಂಡಿಸ್ತಯ್ಯ. ಆಮೆನ್. ಪೈಲ್ಸ್ ರೋಗವಾಗಿದ್ದಿರ್ಬೋದಪ್ಪ ಕರ್ತನೆ, ಹೌದು ದೇವ್ರೇ. ರಕ್ತ ಕುಸುಮ ರೋಗಿ ಆಗಿದ್ದಿರ್ಬೋದಪ್ಪ ಹೌದಪ್ಪ ಕರ್ತನೆ, ಯೇಸುವೇ. ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಹೌದಪ್ಪ ರೋಗ ಯೇಸುವೇ. ಇದ್ದಿರ್ಬೋದಯ್ಯ, ಅಥವಾ ಇನ್ನೂ ಏನಾರ ರೋಗ ವ್ಯಾಧಿಗಳಿದ್ದಿರ್ಬೋದಯ್ಯ. ಹೌದಪ್ಪ ಯೇಸುವೇ. ಅಯ್ಯ ರೋಗ ವ್ಯಾಧಿ ನಾವು ಶಪಿಸ್ತೇವಯ್ಯ. ಇವ್ರ ಶರೀರದಿಂದ ಅವು ಮುರಿಯಲ್ಪಡ್ಬೇಕಯ್ಯ. ಆಮೆನ್. ದೊಡ್ಡೊಂದು ಅದ್ಭುತ ಜೀವಿತವನ್ನು ಮಾಡಿಕ್ಕಾಗಿ ಸ್ತೋತ್ರ. ಸ್ತೋತ್ರ ದೇವರೇ. ನೀನೇ ಏನಾದರೂ ಮಾಡಬೇಕು, ಇಂದು ನೋಡುತ್ತ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು. ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿನ್ನನ್ನೇ ನಂಬುವೆವು ಯೇಸಪ್ಪ. ನಿನ್ನನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿನ್ನಂತೆ ಯಾರು ಇಲ್ಲಪ್ಪ. ನಿನ್ನಂತೆ ಯಾರು ಇಲ್ಲಪ್ಪ. ಹೌದಯ್ಯ, ಇವತ್ತು ಅದ್ಭುತ ಮಾಡಿದ ಸ್ತೋತ್ರ. ಹೌದು ದೇವರೇ, ನಿಮಗೆ ಸ್ತೋತ್ರ. ಯಾರೇ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿ ಯೇಸಪ್ಪ ಎಂಬುದಾಗಿ ಪ್ರಾರ್ಥಿಸಿದರು, ಹೌದಪ್ಪ ದೇವರೇ. ಅವರೆಲ್ಲರ ಜೀವಿತದಲ್ಲಿ ಅದ್ಭುತ ಮಾಡಿ ಸ್ತೋತ್ರ ಸಲ್ಲಿಸ್ತೇವೆ. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ಲಾಗಲಿ, ಟ್ವಿಟರ್ಗಳಲ್ಲಾಗಲಿ, ಅಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯಾರೈತೆ ಒಂದು ಕಲ್ವರಿ ಮಿರಾಕಲ್ ಟೆಂಪಲ್ ಸಭೆ ವತಿಯಿಂದ ಕರೆದ ನೋಡ್ತಕ್ಕಂಥರಾಗಿದ್ದರಯ್ಯ. ಹೌದು ದೇವರೇ. ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು, ಆಮೆನ್. ಅವ್ರ ಕುಟುಂಬದಲ್ಲಿ ಅದ್ಭುತ ಮಾಡಯ್ಯ. ಹೌದಪ್ಪ ಯೇಸುವೇ. ಅವ್ರ ಆನ್ಲೈನಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರುವಾಗ ಅದ್ಭುತ ನೋಡುವಾಗ ಸಹಕರಿಸಯ್ಯ. ಆಮೆನ್. ನಿನ್ನ ಮಹಿಮೆ ಕಾಣುವಾಗ ನೀನು ಸಹಕರಿಸು ಕರ್ತನೆ. ಇವತ್ತು ಅನೇಕ ಒಂದು ಅದ್ಭುತಯ ನಮ್ಮ ಎಲ್ಲರ ಜೀವಿತದಲ್ಲಿ ನಿನ್ನ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ
ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಾಗಿದ್ದ ಕರ್ತನೆ, ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅನುಗ್ರಹವನ್ನು ತುಂಬಿಸಯ್ಯ. ಎಸಪ್ಪ ವಾಕ್ಯ ಹೇಳುವಾಗ ನೀನ ಮೊದಲು ಮಾತಾಡಿ, ನನ್ನ ಬಾಯಿ ದುಡ್ಡು ನಾಲ್ಕುಗಳದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡುವುದ್ರೆ ಏಸಪ್ಪ, ನೀನು ಬರುವವರೆಗೆ ನಾವು ಸಿದ್ಧವಾಗಿದ್ದು ಬದುಕಿಕೊಂಡಿರ್ಲಕ್ಕೆ ಸಾಧ್ಯತೆ ಅಯ್ಯ. ನೀನು ಮಾತಾಡುವುದರ ಕಾಣ್ತಾನೆ ಒಂದು ದಿನ ನಿನ್ನ ಸನ್ನಿಧಿಯಲ್ಲಿ ನಾವು ಕಾಣ್ಲಿಕ್ಕೆ ಅವಕಾಶ ಇದೆ. ನಿನ್ನ ವಾಕ್ಯದೊಟ್ಟಿಗೆ ಮಾತಾಡಿ ನನ್ನನ್ನು ಮೆಲ್ಲನ್ನು ಸರಿಪಡಿಸಿ ನೀನು ಬರುವರ ನಾವು ಸಿದ್ಧವಾಗಿರುವ ನಮ್ಮನ್ನು ಸಾಕಷ್ಟು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯಾಕಂದರೆ ಈ ದಿನ ದೇವರು ಅನೇಕ ಜನರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ. ಅದ್ಭುತ ಮಾಡಿರ್ತಕ್ಕಂಥ ದೇವರಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥನಾಗಿರ್ತಾನೆ. ಒಂದು ಸರ್ತಿ ಚಪ್ಪಳೆ ತಡ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟುಕೊಟ್ರು ಕೂಡ ಆತನು ನಿಮ್ಮನ್ನು ಕೈ ಬಿಡುವವನಲ್ಲ. ಎಲ್ಲರೂ ನಿಮ್ಮನ್ನು ದ್ವೇಷಿಸಿದ್ರು ಕೂಡ ಆತನು ನಿಮ್ಮನ್ನು ದ್ವೇಷಿಸ್ತಕ್ಕಂಥನಲ್ಲ. ಆತನಿಗೆ ಎಷ್ಟೋ ನೀವು ವಿರುದ್ಧವಾಗಿ ನೀವು ಕಾರ್ಯಗಳನ್ನು ಮಾಡಿ ಇದ್ದಿರುವಾಗ ಕೂಡ ಆತ ನಿಮ್ಮನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥನಾಗಿ ಅಲ್ಲೇ ಅಲ್ಲ. ಒಂದು ವೇಳೆ ಆತನು ವಿರುದ್ಧವಾಗಿ ಕಾರ್ಯಗಳು ಮಾಡ್ತಕ್ಕಂಥನಾಗಿರ್ತೀನಿ ಅಂದ್ರೆ ಘೋರವಾಗಿ ಅಂಧಕಾರದಲ್ಲಿ ಮುಳುಗೋಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡ್ತಕ್ಕಂಥನಾಗಿರ್ತಿದ್ದಿಲ್ಲ. ಶಾಪದಲ್ಲಿ, ದ್ರೋಹದಲ್ಲಿ, ಅಪರದಲ್ಲಿ ಇದ್ದಂಥ ಪ್ರತಿಯೊಬ್ಬರಿಗೆ ನೆಲಕ್ಕೆ ಬಿಡಿತಕ್ಕಂಥನಾಗಿರ್ತಾನೆ. ಆದರೆ ಆತನು ಇಷ್ಟು ಅವಕಾಶವನ್ನು ಮಾನವರಿಗೆ ನಮಗೆ ಕೊಟ್ಟನ, ಅಷ್ಟು ಅವಕಾಶಗಳನ್ನು ನಮ್ಮನ್ನು ಕೊಟ್ಟನ. ಆತನು ಕೊಟ್ಟಿರ್ತಕ್ಕಂಥ ಅವಕಾಶಗಳಲ್ಲಿ ಇದು ಮೊದಲನೇದು ಒಂದು ಭಾನುವಾರ ದಿನಗಳ ಪ್ರೇರೆ. ಈ ದಿನವನ್ನು ಯಾರು ದೇವರನ್ನು ಪ್ರೀತಿ ಮಾಡಿ ದೇವರ ಅನುಸಾರವಾಗಿ ದೇವರ ಚಿತ್ತಂತೆ ನಡೆಯುವುದಕ್ಕಾಗಿ ಪ್ರಯಾಸವನ್ನು ಪಟ್ಟಿರ್ತಾರೋ ಅವ್ರ ಜೀವಿತದಲ್ಲಿ ಮಾತ್ರ ಅದ್ಭುತಗಳಾಗಲಿಕ್ಕೆ ಸಾಧ್ಯದ ಪ್ರಿಯ. ಯಾಕಂದರೆ ಈ ವಿಶ್ರಾಂತಿ ದಿನಕ್ಕೆ ದೇವರು ಏನು ಮಾಡಿ ಅಂದರೆ ಆಶೀರ್ವಾದ ದಿನವಾಗಿ ಮಾರ್ಪಡ್ಸೋಣ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಯಾವ ದಿನ ಮಾರ್ಪಡ್ಸೋಣ? ವಿಶ್ರಾಂತಿ ದಿನಕ್ಕೆ ಯಾವ ದಿನ ಮಾರ್ಪಡ್ಸೋಣ? ಆಶೀರ್ವಾದ ದಿನವಾಗಿ ಮಾರ್ಪಡ್ಸೋಣ. ಯಾರು ಆಶೀರ್ವಾದ ದಿನವಾಗಿ ದೇವರು ನನ್ನ ವಿಷಯವಾಗಿ ಮಾರ್ಪಡಿಸಿದನು ಎಂಬುದಾಗಿ ನೀವು ತಿಳ್ಕೊಂಡಿರ್ತೀರೋ ನೀವು ಮಾತ್ರನೇ ದೇವರಿಗೊಂದು ಮೆಚ್ಚುಗೆವಾಗಿರ್ತಕ್ಕಂಥವ್ರು, ದೇವರಿಗೆ ಅತಿ ಒಂದು ಪ್ರೀತಿಯಲ್ಲಿ ನಡೀತಕ್ಕಂಥ ಒಂದು ವ್ಯಕ್ತಿಗಳಾಗಿದ್ದೀರಿ. ಅದಕ್ಕೆ ಸತ್ಯವೇದ ತಂದವರು ತೆಗಿರಿ ಕೀರ್ತನೆಗಳು 145ನೇ ಅಧ್ಯಾಯ. ಇಲ್ಲಿ ಸ್ಪಷ್ಟವಾಗಿ ಒಂದು ದೇವರು ನಮ್ಮನ್ನು ಮಾತಾಡ್ತಕ್ಕಂಥನಾಗಿರ್ತಾನೆ. ಯಾಕಂದರೆ ಅದಕ್ಕೆ ಆತನಿಗೆ ಎಷ್ಟು ವಿವರಣೆ ಮಾಡಿದ್ರು ಕೂಡ, ಆತನ ಹೆಸರು ಎಷ್ಟು ನೀವು ಪೂಜಿಸಿದ್ರು ಕೂಡ ಅದು ಸಾಲುವುದಿಲ್ಲ ಪ್ರಿಯರೇ. ಅದಕ್ಕೆ ದೇವರು ಇಷ್ಟು ಒಂದು ಅದ್ಭುತ ಕಾರ್ಯಗಳು ನಮ್ಮನ್ನು ಮಾಡ್ತಕ್ಕಂಥನಾಗಿರುತ್ತಾನೆ. ನಾವು ಎಷ್ಟು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ರು ಕೂಡ, ನಾವು ಎಷ್ಟು ವಿವರಣೆ ಹೇಳಿದ್ರು ಕೂಡ ಆತನ ಕಡಿಮೆ ಆಗಿರ್ತವೆ ಪ್ರಿಯರೇ. ಸತ್ಯವೇತಂದ್ರೆ ತೆಗಿರಿ ಕೀರ್ತನೆಗಳು 145ನೇ ಅಧ್ಯಾಯ 9ನೇ ವಚನ. ಯೆಹೋವನು ಸರ್ವ ಉಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನು ಆಗಿದ್ದಾನೆ ಎಂಬುದಾಗಿ ದೇವರು ಏನಂತ ಇಲ್ಲಿ ನಾವು ನೋಡುವಾಗ ಯೆಹೋವನು ಸರ್ವ ಉಪಕಾರಿಯು ಎಂಬುದಾಗಿ ಏನರಿ ನಿಮ್ಮ ಬೈಬಲ್ದಾಗ ಹಂಗೆ ಬರ್ತಿದ್ದದನ? ಬೈಬಲ್ ತಂದ್ರು ತೆಗೆದು ನೋಡ್ತೀರಿ ಏನು ಬರ್ತಿದ್ದ ನಿಮ್ಮ ಬೈಬಲ್ದಾಗ? ಏನು ಬರ್ತಿದ್ದ? ಸರ್ವ ಉಪಕಾರಿಯಾಗಿದ್ದಾನೆ ಪ್ರಿಯ ಆತನು. ಅಂದ್ರೆ ಆತನು ಇಲ್ಲದೆ ಯಾವುದು ಸೃಷ್ಟಿ ಲೋಕದಲ್ಲಿ ಆಗಿಲ್ಲ. ಆತನು ಸರ್ವ ಉಪಕಾರಿ. ಇವತ್ತು ಕೆಲವೊಬ್ಬರು ಒಂದೊಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಿರ್ತೀರಿ. ಆ ಪ್ರಾರ್ಥನೆ ಮಾಡಿರುವಾಗ ನಿಮಗೆ ಯಾವುದೋ ಒಂದು ಮುಖಾಂತರವಾಗಿ ಅಥವಾ ಯಾರದೇ ಒಂದು ಮುಖಾಂತರವಾಗಿ ದೇವರು ನಿಮ್ಮನ್ನು ಸಹಾಯವನ್ನು ಕೊಡ್ತಕ್ಕಂಥನಾಗಿರ್ತಾನೆ, ಅಥವಾ ಸಲಹೆಗಳನ್ನು ಕೂಡ ನಿಮ್ಮನ್ನು ನೀಡ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನು ಉಪಕಾರ ಮಾಡ್ತಾನೋ ಮಾಡಿಲ್ಲ ಗೊತ್ತಿಲ್ಲ, ಅಥವಾ ಒಂದು ವ್ಯಕ್ತಿ ಉಪಕಾರ ಮಾಡಿದ್ರು ಕೂಡ ಆ ಉಪಕಾರ ನೂರಾರು ಜನಗಳ ಮುಂದೆ ಹೇಳ್ಕೊಂಡು ತಿರುಗಾಡ್ತಕ್ಕಂಥನಾಗಿರ್ತಾನ. ಆದರೆ ದೇವರು ಸರ್ವ ಉಪಕಾರಿಯಾಗಿದ್ದಾನೆ ಪ್ರಿಯರೇ. ಮಗನೇ, ಮಗಳೇ, ಮನುಷ್ಯನೇ, ನಾನು ನಿನಗಿದು ಮಾಡಿದೆ ಎಂಬುದಾಗ ದೇವರು ಎಂದೂ ಹೇಳಲ್ಲ ಪ್ರಿಯರೇ. ನಿನಗೆ ಹೀಗೆ ಮಾಡಿದ ನಾನು ಎಂಬುದಾಗ ಕೂಡ ದೇವರು ಎಲ್ಲೂ ನಿನಗೆ ಹೇಳಲ್ಲ. ಆದರೆ ಒಂದು ಗ್ಯಾರಂಟಿ ಇದೆ, ಆತನ ಮಗನಿಗೆ ಯಾಕೆ ಲೋಕ ಕಳ್ಕೊಟ್ನಂದ್ರೆ ನಿಮ್ಮನ್ನು ಪ್ರೀತಿ ಮಾಡಿ, ನಿಮಗೆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ, ನಿಮ್ಮ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೆಸರಿಗಾಗಿ ರಕ್ಷಿಸಿ, ನಿಮ್ಗೆ ನಿತ್ಯ ಜೀವಕ್ಕೆ ಸೇರಿಸಬೇಕೆಂಬ ಒಂದು ಉದ್ದೇಶ ಇಟ್ಟುಕೊಂಡು ಆತನ ತನ್ನ ಮಗನಿಗೆ ಕಳ್ಕೊಟ್ಟನು. ಅದಕ್ಕೆ ಸರ್ವ ಉಪಕಾರಿ. ಇದಕ್ಕೆ ಈ ಸರ್ವ ಉಪಕಾರಿ ಅಂದ್ರೆ ಈ ಉಪಕಾರಗಳನ್ನು ನೆನೆಸ್ಕೊಂಡು ಆತನ ಮಾಡಿರ್ತಕ್ಕಂಥ ಕಾರ್ಯಗಳಲ್ಲಿ ನಾವು ನೆಲೆಕೊಂಡಿದ್ದೇವೆ ಅಂದ್ರೆ ಎಷ್ಟು ಉತ್ತಮ. ಯಾಕಂದ್ರೆ ತಾನು ನಿರ್ಮಿಸಿದವುಗಳೆಲ್ಲ ಕರುಣಿಸುವಾತನಾಗಿದ್ದಾನೆ ಎಂಬುದಾಗಿ.
ಆತನು ಏನೇನು ನಿರ್ಮಿಸಿದನೋ ಅವೆಲ್ಲವುಗಳನ್ನು ದೇವರು ಕರುಣಿಸುವಂತವನಾಗಿರ್ತಾನೆ ಪ್ರೇರೆ. ನಾವು ನಮ್ಮ ಮಕ್ಕಳಿಗೆ ಈ ಲೋಕದಲ್ಲಿ ಹೆತ್ತು ಈ ಮಕ್ಕಳಿಗೆ ನಾವು ಸ್ಪಷ್ಟವಾಗಿ ಬೆಳೆಸ್ತೇವೆ, ಬಲಪಡಿಸ್ತೇವೆ, ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ. ಮಕ್ಕಳಿಗೆ ಮತ್ತು ಮದುವೆ ಸಮಯ ಬಂದಾಗ ಒಳ್ಳೆ ಜೋಡಿ ಕೂಡ ಹುಡುಕಿ ಮಕ್ಕಳಿಗೆ ನೀವು ಮದುವೆ ಮಾಡಿಕೊಡ್ತೀರಿ. ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿರು ಕೂಡ ಅವತ್ತಿಗೆ ನಿಮ್ಮ ಕೆಲಸ ನನ್ನ ಭಾರ ಖತಮ್ ಆಗೋದಂತೆ ಒಬ್ಬರೇ ನಾವು. ಕರೆಕ್ಟ್ ಅಲ್ಲ ರೀ? ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಮದುವೆ ಮಾಡಿದೆ ಅಂದ್ರೆ ತನ್ನ ಮನೆಗಿರ್ತಕ್ಕಂಥ 3-4 ಮಂದಿ ಇಬ್ಬರು ಮಕ್ಕಳಿದ್ರೆ ಅವ್ರಿಗೆ ಮದುವೆ ಮಾಡಿದ ತಕ್ಷಣ ಹಬ್ಬ ಈಗ ನಾನು ಭಾರ ಬೆಲೆ ಎಳೆದು ಹೋಗ್ಯದಂತೆ ಒಬ್ಬರೇ. ಆದರೆ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿ ರೂಪಿಸಿ ರಚಿಸಿ ನಿಮಗೆ ಮಹಾ ಉಪಕಾರಗಳನ್ನು ಮಾಡಿ ನಿಮಗೆ ನಿರ್ಮಿಸಿ ನೇಮಿಸಿರುವಾಗ ನನಗೆ ಸಾಕಿಗೆ ಎಲ್ಲ ಮಾಡಿದಂಥ ದೇವರು ತೋರಿಸ್ಕೊಳ್ತಿಲ್ಲ ಪ್ರೇರೆ. ಎಷ್ಟು ನಿಮಗೆ ಮಾಡಿದ್ರು ಕೂಡ ಇನ್ನು ನೀವು ಕಡಿಮೆ ಆಗದಂಥವ್ರು ಹೇಳ್ತು, ಎಷ್ಟು ನಿಮಗೆ ಉಪಕಾರ ಮಾಡಿದ್ರು ಕೂಡ, ಎಷ್ಟು ದೇವರು ನಿಮ್ಮನ್ನು ಸಹಾಯ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ಮಾಡಿದ್ರೆ ಚಂದಿತ್ತು, ಇನ್ನೂ ಸ್ವಲ್ಪ ನಾವು ಮಾಡೋದು ಚಂದಿತ್ತು, ಇನ್ನೂ ಸ್ವಲ್ಪ ನಾವು ಮಾಡೋದು ಚಂದಿತ್ತು ಎಂಬುದಾಗಿ ನಿಮ್ಮ ಉದ್ದೇಶಗಳನ್ನು ಇರ್ತಾವೆ ಪ್ರೇರೆ, ನಿಮ್ಮ ಆಸೆ ಮನಸ್ಸಂಕಲ್ಪ ಇರ್ತಾವೆ ಪ್ರೇರೆ. ಆದರೆ ದೇವರು ನಿರ್ಮಿಷನಲ್ಲ, ತಾನು ಏನೈತೆ ನಿರ್ಮಿಸಿದನೋ ಅವಕ್ಕೆಲ್ಲ ಕರುಣಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಇವತ್ತು ನಮ್ಮ ಒಂದು ಕರುಣೆ, ನಮ್ಮ ಒಂದು ಆದರಣೆ ಏನಾಗುತ್ತದೋ ಗೊತ್ತಿಲ್ಲ, ಆದರೆ ದೇವರು ನಿಮ್ಮನ್ನು ಸದಾಕಾಲಕ್ಕೂ ಕರುಣಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ನೀವು ಇರುವ ಎಷ್ಟು ವರ್ಷಗಳವ, ನೀವು ಎಷ್ಟು ದಿನಗಳನ್ನು ಬದುಕ್ತೀರಿ ಅಷ್ಟು ದಿನಗಳು ನೀವು ಬದುಕಿ ದಿನಗಳೆಲ್ಲ ದೇವರು ನಿಮ್ಮನ್ನು ಕರುಣಿಸ್ತಕ್ಕಂಥನ ಹೊರತು ದೇವರು ನಿಮ್ಮನ್ನು ಬಿಟ್ಟು ಬಿಡುವವನು ಅಲ್ಲ ಪ್ರೇರೆ. ಅದಕ್ಕೆ ಆದಿಕಾಂಡ 2ನೇ ಅಧ್ಯಾಯ 1ನೇ ವಚನ ಓದ್ರ ಒಂದ್ಸರ್ತಿ. ಓದ್ರಮ್ಮ. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ಏನಂತ್ರಿ? ಏನ್ ಮಾಡ್ಯಾನಂತ? ಭೂಮಿ ಆಕಾಶಗಳನ್ನು ಏನ್ ಮಾಡ್ಯಾನಂತ? ಅವುಗಳಿರುವ ಸಮಸ್ತವು ನಿರ್ಮಿತವಾದವು. 7ನೇ ದಿನ ವಿಶ್ರಾಂತಿ ದಿನ ಅಂತೇಳಿ ಹೇಳ್ತಾನ. 7ನೇ ದಿನ ವಿಶ್ರಾಂತಿ ದಿನದಲ್ಲಿ ನಮ್ಮೆಲ್ಲರಿಗೆ ಕೂಡಿಸಿಡ್ತಾನ. ನಮ್ಮೆಲ್ಲರಿಗೆ ಕೂಡಿಸಿ ಇಟ್ಟಾಗ ಆತನು ಈಗ ನಾನು ಎಲ್ಲ ಒಂದು ನಿರ್ಮಾಣ ಮಾಡಿದ, ಈಗ ಈ ಪಕ್ಷಿಗಳು ಮಾಡಿದ, ಈ ಪ್ರಾಣಿಗಳನ್ನು ಮಾಡಿದ, ಈ ಮನುಷ್ಯರನ್ನು ಮಾಡಿದ, ಮತ್ತು ಈ ಕ್ರಿಮಿಕೀಟಗಳನ್ನು ನಿರ್ಮಿಸಿದ, ಮತ್ತು ಯಾವ ದಿನ ಯಾವ ಘಳಿಗೆಲಾಗಬೇಕೋ ಆ ದಿನವನ್ನು ನಾನು ನೇಮಿಸಿದ. ಇವಾಗ ನಾನು ಮುಗಿಸಿದಾದರೆ ಇನ್ನೂ ಅನೇಕ ಒಂದು ಕಾರ್ಯಗಳು ಮಾಡಬೇಕೆಂಬ ಒಂದು ಉದ್ದೇಶ ನಿರ್ಮಾಣವನ್ನು ಇಟ್ಟುಕೊಂಡು ದೇವರನ್ನು ಮಾಡಿನ. ಆ ದಿನ ನಿರ್ಮಿಸಿದನು ಪ್ರೇರೆ. ಇವತ್ತು ಆ ದಿನದಲ್ಲಿ ನಿರ್ಮಿಸಿರ್ತಕ್ಕಂಥ ದೇವರು ಅದರಲ್ಲಿ ಎಲ್ಲಕ್ಕಿಂತ ಉತ್ತಮನಾಗಿರ್ತಕ್ಕಂಥವ್ನು ಯಾರಂದ್ರೆ ಮನುಷ್ಯನು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಕ್ಕಿಂತ ಉತ್ತಮನ್ ಆಗಿರ್ತಕ್ಕಂಥವನು ಮನುಷ್ಯನು. ಆದರೆ ಮನುಷ್ಯ ಎಂಬುದಾಗಿ ದೇವರು ನಮ್ಮನ್ನು ಹೆಸರಿಟ್ಟು ಮನುಷ್ಯನೇ ಎಂಬುದಾಗಿ ನಮ್ಮನ್ನು ಕರೆದು ಅನೇಕ ಒಂದು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಟುಕೊಂಡು ದೇವರೆಷ್ಟೋ ಒಂದು ಆತನ ಸಂಕಲ್ಪಗಳನ್ನು ಮನುಷ್ಯನ ಮೇಲಿಟ್ಟು ಏನು ಮಾಡಿನ ನಡೆಸನ ಮತ್ತು ಆತನು ನೆರವೇರಿಸನ್ ಪ್ರೇರೆ. ಮತ್ತು ಆತನು ನೇಮಿಸಿರ್ತಕ್ಕಂಥ ಎಲ್ಲವುಗಳು ಉತ್ತಮವಾಗಿದ್ದು ಪ್ರೇರೆ. ಆದರೆ ಮಾನವನೇ, ನಿನಗೆಷ್ಟು ದೇವರು ಪ್ರೀತಿ ಮಾಡನೋ ಇನ್ನೊಂದು ದೇವರು ಪ್ರೀತಿ ಮಾಡಿಲ್ಲ ಪ್ರೇರೆ. ನಿನಗೆಷ್ಟು ಒಂದು ಸಂರಕ್ಷಿಸಬೇಕೋ, ಎಷ್ಟು ನಿನಗ ಉನ್ನತ ಸ್ಥಾನಕ್ಕೆ ತರಬೇಕೆಂಬ ಒಂದು ಉದ್ದೇಶ ಇಟ್ಟುಕೊಂಡನು ಇನ್ನೊಂದು ವ್ಯಕ್ತಿಗಳಿಗೆ ಅಥವಾ ಇನ್ನೊಂದು ಜೀವಿ ಜಂತು ಪ್ರಾಣಿಗಳಿಗೆ ಆತನ ಅಷ್ಟು ನೇಮಿಸಿಲ್ಲ ಪ್ರೇರೆ. ಆತನ ಉದ್ದೇಶ ನಿನ್ನ ಮೇಲೆ ಎಷ್ಟು ಇಟ್ಟನಂದ್ರೆ ಅದು ನೀನು ಎಷ್ಟು ವಿವರಣೆ ಮಾಡಿದ್ರು ಕೂಡ ಅದು ಕಡಿಮೆ ಆಗದ ಪ್ರೇರೆ. ಕೆಲವೊಂದು ಸರ್ತಿ ನಿಮ್ಮ ಜೀವಿತದಲ್ಲಿ ಆಗಿರ್ತಕ್ಕಂಥ ಅದ್ಭುತನೇ, ನಿಮ್ಮ ಜೀವಿತದಲ್ಲಿ ಆಗಿರ್ತಕ್ಕಂಥ ಘಟನೆಗಳೇ, ಅಥವಾ ನಿಮ್ಮ ಜೀವಿತದಲ್ಲಿ ಆಗ್ತಕ್ಕಂಥ ಸೂಚಕ ಕಾರ್ಯಗಳೇ, ಅಥವಾ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಗತಿ ಪರಿಸ್ಥಿತಿಯಲ್ಲಿ ಬಿದ್ದೋಗ್ತೀರಿ. ಆದರೆ ನೀನು ದೇವರ ಒಂದು ಸೃಷ್ಟಿಯಾಗಿದ್ದಾಗ, ದೇವರು ನೀನು ನಿರ್ಮಿಸಿದಾಗ, ದೇವರು ಅದರಾಗ ನೀನು ತೆಗೆದಿರುವಾಗ ನೀನು ದೇವರಿಗೆ ಏನು ಮಾಡಬೇಕು? ಉಪಕಾರವಾಗಿ ನೀನು ಸ್ತುತಿ ಮಾಡಬೇಕು ಪ್ರೇರೆ. ದೇವರ ಸನ್ನಿಧಿನು ನೀನು ಆಶ್ರಯಿಸಿ, ಯಾಕಂದ್ರೆ ಆತನ ನಿರ್ಮಾಣವಾಗಿದ್ದೀನಿ ಸ್ಪಷ್ಟವಾಗಿ. ಏನನ್ನ ದೇವರೇನ ಸರ್ವ ಉಪಕಾರಿ. ಏನನ್ನಾತನು ಸರ್ವ ಉಪಕಾರಿಯನ. ಆದಿಕಾಂಡ 2ನೇ 1 ಏನ್ ಹೇಳ್ತಾನ? ನಿಮ್ಮನ್ನು ನಿರ್ಮಿಸಿದಾನೆ. ನಿಮ್ಮನ್ನು ನಿರ್ಮಿಸಿರ್ತಕ್ಕಂಥ ದೇವರು ನಿಮ್ಮನ್ನು ಮರ್ತೋಗ್ಲತ್ತಿಲ್ಲ ಪ್ರಯತ್ನ. ಆತನು ನಿಮ್ಮನ್ನು ಕರುಣಿಸ್ತಕ್ಕಂಥನ, ಆತನು ನಿಮ್ಮ ಮೇಲೆ ದಯ ತೋರಿಸ್ತಕ್ಕಂಥನ, ಆತನು ನಿಮ್ಮನ್ನು ಉನ್ನತ ಸ್ಥಾನಮಾನಕ ತರುವುದಕ್ಕಾಗಿ ಆತ ನಿಮ್ಮನ್ನು ಎಷ್ಟು ಒಂದು ಪ್ರಯಾಸವನ್ನು ಪಟ್ಟಿರ್ತಕ್ಕಂಥ ಪ್ರೇರೆ. ಆದರೆ ಇವತ್ತು ಆತನ ಪ್ರಯಾಸ ನಿಷ್ಫಲವಾಗಲತ್ತ ಅಥವಾ ಸಫಲತೆ ಆಗಲತ್ತ ಪ್ರೇರೆ. ದೇವರು ಇವತ್ತು ಸರ್ವ ಉಪಕಾರಿನ, ಆತನು ಕರುಣಿಸುವವನನ್ನ, ಆತನು ಕರುಣಿಸ್ತಕ್ಕಂಥ ದೇವರು ಆತನಿಗೆ ನೀವು ನಿಷ್ಫಲವಾಗಿ ಜೀವನ ಮಾಡತ್ತೀರಿ ಅಥವಾ ಫಲ ಕೊಡ್ತಕ್ಕಂಥರಾಗಿ ಜೀವನ ಮಾಡತ್ತೀರಿ? ಏನ್ ಜೀವನ ಮಾಡತ್ತೀರಿ? ಹೇಗೆ? ಹಲ್ಲೆಲೂಯಾ. ನಾನು ಫಲ ಕೊಳ್ಳತ್ತಿದೆ ಎಂಬರ್ ಕೈ ತೋರಿಸ್ರಿ ಒಂದ್ಸರ್ತಿ. ನಾನು ಫಲ ಕೊಳ್ಳತ್ತೆ ಎಂಬರು ಹೆಣ್ಮಕ್ಳು ಈ ಕಡೆ ಫಲ ಕೊಳ್ಳತ್ತೆ ಎಂಬರು. ಯಾಕ? ಒಂದು ವ್ಯಕ್ತಿಗೆ ರಕ್ಷಣೆ ಕೊಡ್ಲಕ್ ಆಗಲತ್ತಿಲ್ಲ ನಿಮ್ಗೆ.
ದೇವರು ಫಲವಂದ್ರೆ ಒಂದು ವ್ಯಕ್ತಿಗೆ ರಕ್ಷಣೆ ಕೊಡ್ತಕ್ಕಂಥದ್ದೇ. ಒಂದು ವ್ಯಕ್ತಿಗೆ ದೇವ್ರು ಮಾಡೋದು ತರ್ತಕ್ಕಂಥದ್ದೇ ಫಲ. ದೇವರು ನಿಸ್ಫಲವಾಗಿ ಕಾರ್ಯ ಮಾಡತ್ತಿಲ್ಲ. ನೀನು ಫಲಭರಿತವಾಗಿ ಜೀವನ ಮಾಡಿ ಎಂಬುದಾಗಿ ದೇವರನ್ನು ಆಶೀರ್ವಾದ ಮಾಡ್ಯಾನ. ನೇಮಿಷನಾದರೆ ನೀನು ಫಲಭರಿತವಾಗಿ ಇದ್ದೇವು ಇಲ್ಲ ಎಂಬುದಾಗಿ ನಿನ್ನ ಒಂದು ಮನಸ್ಸಾಕ್ಷಿನೇ ನಿನಗೇನು ಮಾಡಬೇಕು, ಒಂದು ಗವ ಕೊಡ್ತಕ್ಕಂತಾಗಿರ್ಬೇಕು ಪ್ರಿಯರೇ. ನಿನ್ನ ಮನಸ್ಸಾಕ್ಷಿ ನಿನ್ನ ಹಂಗಿಸ್ಬಾರ್ದು. ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಹೇಳಿಸ್ಬಾರ್ದು. ನಿನ್ನ ಮನಸ್ಸಾಕ್ಷಿ ನಿನಗೆ ತುಳಿತಕ್ಕಂಥದ್ದಾಗಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ನೀನು ಫಲ ಕೊಡ್ತಕ್ಕಂಥದ್ದಾಗಿರ್ಬೇಕು. ಅದಕ್ಕೆ ಈ ಸ್ವಾಮಿ ಅಂಜೂರ ಗಿಡದ ಬಳಿಗೆ ಹೋಗಿ ನೋಡಿರುವಾಗ ಅದಕ್ಕೆ ಹಣ್ಣಿದ್ದಿಲ್ಲ ಅಂತ, ಹಣ್ಣಿಲ್ಲ ಕಾರಣ ಅಂಜೂರದ ಗಿಡಕ್ಕೆ ಏನು ಮಾಡಿ ಅಂತ ಶಪಿಸನ್ ಅಂತ ಪ್ರಿಯರೇ. ಅಂಜೂರ ಗಿಡಕ್ಕೆ ಶಪಿಸಿದಾಗ ಗಿಡ ಒಣಗೋಗ್ಯದಂತ ಪ್ರಿಯರೇ, ತಕ್ಷಣ ಒಣಗೋಗ್ಯದಂತ ಪ್ರಿಯರೇ. ಫಲ ಕೊಡಲಂತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಒಣಗೋಗಿನ ಗಿಡಕ್ಕೆ ಸಮಾನ ಪ್ರಿಯರೇ. ನೀನು ಫಲ ಕೊಡ್ಬೇಕು. ನಿನ್ನಿಂದ ಆದಷ್ಟು ನೀನು ಪ್ರಯತ್ನ ಪಟ್ಟು ಒಂದು ವ್ಯಕ್ತಿಗಾದ ರಕ್ಷಣೆ ಕೊಡೋದಕ್ಕಾಗಿ ನೀನು ಪ್ರಯತ್ನ ಪಟ್ಟು. ಅದಕ್ಕೆ ದೇವರು ಕರುಣಿಸುವವನಾನ ಪ್ರಿಯರೇ. ದೇವರು ಸದಾಕಾಲಕ್ಕೆ ನಿನ್ನ ಕರುಣಿಸ್ತಕ್ಕಂಥನಾಗನ. ನಿನ್ನ ಸ್ವಸ್ಥತೆ ಆಗಿದ ತಕ್ಷಣ ಸ್ವಸ್ಥತೆ ಆಗಿದ್ದಲ್ಲ, ಬಿಡುಗಡೆ ಆಗಿದ್ರೆ ಎಂಬುದು ಹೋಗಿ ಮನೆಗೆ ಹೋಗಿ ನೀನು ಖಾಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಗಳಿಂದ ದೇವರು ನೀನು ಬಿಡುಗಡೆ ಮಾಡಿದಾಗ ಮನೆಯಲ್ಲಿ ಹೋಗಿ ಅವ್ರು ಸರಿ ಇವ್ರ ಜೊತೆ ಮಾತಾಡ್ಕೋತ ಹರಟೆ ಮಾತುಗಳಿಂದ ತುಂಬಿದರೆ ಜೀವನ ಮಾಡ್ಲಕ್ಕ ಅವಕಾಶ ನಿನಗಿಲ್ಲ. ಸಂತಾನ ಬಹುಮಾನವಿಲ್ಲ. ದೇವ್ರು ನಿನ್ನ ಸಂತಾನ ಬಹುಮಾನ ಕೊಟ್ಟನ. ಆ ಬಹುಮಾನಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಎಂಬ ನೀರು ನೀನು ಹಾಕುತ್ತಾ ಮಗುವಿಗೆ ಬಳಸೋದ್ರೆ ಉತ್ತಮ. ನಿಷ್ಫಲವಾಗಿ ನೀನು ಕೊಡ್ಲಕ್ಕೆ ಅವಕಾಶ ಇಲ್ಲ. ಯಾಕ? ದೇವರು ಸರ್ವ ಉಪಕಾರಿನ ತನ್ನ ಕರುಣಿಸ್ತಕ್ಕಂಥ ನಾ ಪ್ರಿಯರೇ. ನೀನು ಫಲಭರಿತವಾಗಿ ಜೀವನ ಮಾಡ್ಬೇಕು ಪ್ರಿಯರೇ. ನೋಡ್ರಿ, ಮಕ್ಕಳಿಲ್ಲದಂಥ ವ್ಯಕ್ತಿಗಳಿಗೆ ಎಷ್ಟು ಅವಮಾನ ಪ್ರಿಯರೇ, ಎಷ್ಟು ಅವಮಾನ. ಎಲ್ಲಿ ಹೋದ್ರು ಕೂಡ ಅವಮಾನ ಪ್ರಿಯರೇ, ಎಲ್ಲಿ ಹೋದ್ರು ಕೂಡ ಅವಮಾನ ಪ್ರಿಯರೇ. ಯಾಕಂದರೆ ಅವರಲ್ಲಿ ಫಲ ಇಲ್ಲ ಎಂಬುದಾಗಿ ಅವಮಾನ ಅನೇಕ ಪ್ಲೇಸ್ಗಳಿಗೆ ಹೋದಾಗ ಅವಮಾನ. ಆದರೆ ಮಕ್ಕಳು ಇದ್ದವರು ಏನೆಲ್ಲ ತರ ಗೊತ್ತದನೆ ಗೊತ್ತಿದ್ದಾಗ ಇವ್ರು ಹುಟ್ಟಲೋದ್ರೆ ಚಂದಿತ್ತು ನಮ್ಗೆ ಅದಲ್ಲ ತರ ಪ್ರಿಯರೇ. ಈ ಇಬ್ಬರು ಮುಗರನ್ನು ಹುಟ್ಟಿರಲ್ಲ, ಇವ್ರು ಹುಟ್ಟೋದ್ರೆ ನಮ್ಗೆ ಚಂದಿತ್ತು. ಇವತ್ತು ಇವರಿಂದ ನಮ್ಮ ಬದುಕು ಹಾಳಾಗ್ಯದ, ಇವ್ರಿಂದ ನಮ್ಮ ಸಂಸಾರ ಹಾಳಾಗ್ಯದ, ಇವರಿಂದ ನಮ್ಮ ಜೀವಿತ ಹಾಳಾಗ್ಯದ, ಇವರಿಂದ ನಮ್ಮ ಪರಿಸ್ಥಿತಿ ಹಾಳಾಗ್ಯದ, ಕೆಟ್ಟ ಹೋಗ್ಯದ. ಇದ್ದಿನಂಥ ಆಸ್ತಿ ಮಕ್ಕಳ ಕಾಲಾಗ ನಾವು ಮಾರ್ಕೊಂಡ, ಇದ್ದಿನಂಥದ್ದು ನನ್ನ ಬಲ್ಲಿ ಎಲ್ಲನೇ ಹೋಯ್ತಲ್ಲ ಗೊತ್ತಂತೇಳಿ ಕೆಲವೊಂದು ತಾಯಿ ತಂದೆ ಬಜಾರ್ನಲ್ಲಿ ಬಿದ್ದವರ ಪ್ರಿಯರೇ. ಕೇರಳದಲ್ಲಿ ಒಂದು ವ್ಯಕ್ತಿ ಹೈಸ್ಕೂಲ್ ಕಾಲೇಜ್ ಅದ ಪ್ರಿಯರೇ. ಹೈಸ್ಕೂಲ್ ಕಾಲೇಜ್ ಅದ, ಇವತ್ತು ಅನಾಥಾಶ್ರಮದಲ್ಲಿ ಜೀವನ ಮಾಡತ್ತಾಳ ಪ್ರಿಯಕ್ಕೆ. ಒಟ್ಟು ಹೈಸ್ಕೂಲ್ ಕಾಲೇಜ್ ಮೇಂಟೈನ್ ಮಾಡಿ ಅವ್ರು ಬರುವಾಗ ಕಾರಿನಾಗ ಬಂದ್ರೆ ಡೋರ್ ತೆಗಿತಕ್ಕಂಥವ್ರೊಬ್ಬರು, ಡೋರ್ ಮುಸ್ತಕ್ಕಂಥವ್ರು ಒಬ್ಬರು. ಅವ್ರ ಪರಿಸ್ಥಿತಿ ಎಲ್ಲ ಇತ್ತು. ಆದರೆ ಇವತ್ತು ಹೀನವಾಗಿರ್ತಕ್ಕಂಥ ಪರಿಸ್ಥಿತಿ, ಎಲ್ಲ ಆಸ್ತಿ ಕಳೆದು ಅಂತಸ್ತ ಕಳೆದೈತೆ, ಎಲ್ಲ ಹೋಯ್ತು. ಲಾಸ್ಟ್ ಎಲ್ಲಿ ಜೀವನ ಮಾಡತ್ತಾರೆ ಅಂದರೆ ಆ ಮುದುಕಿ ಅನಾಥ ಆಶ್ರಮದಲ್ಲಿ ಜೀವನ ಮಾಡತ್ತಾರ ಪ್ರಿಯರೇ. ಇವತ್ತಿನ ಮಕ್ಕಳು ನೀವು ಫಲವಾಗಿದ್ರಿಲ್ಲ ಅಂತಿಲ್ಲ, ಆದರೆ ಕೆಲವೊಂದು ತಾಯಿ ತಂದೆ ಗೊತ್ತು ಹೆಂಗದ ಗೊತ್ತದನ, ನಿಮ್ಮ ಜೀವನನೇ ಒಂದು ಅವಮಾನಕರವಾಗಿರ್ತಕ್ಕಂಥ ಜೀವನ. ನೀವು ಮಾಡಿರ್ತಕ್ಕಂಥ ಕಾರ್ಯನೇ ಅವಮಾನಕಾರ ಕಾರ್ಯಗಳು ಪ್ರೇರೆ. ಇದಕ್ಕಾಗಿ ಮಕ್ಕಳಿಲ್ದವರು ಕಣ್ಣೀರು ಸುರಿಸ್ಲತ್ತಾರ, ಮಕ್ಕಳಿದ್ದವರು ಕೂಡ ಕಣ್ಣೀರು ಸುರಿಸ್ಲತ್ತಾರ ಪ್ರೇರೆ. ಮಕ್ಕಳ ವಿಷಯದಲ್ಲಿ ನನ್ನ ಸೋದರ ಜಾಗ್ರತ. ಮಕ್ಕಳೇ, ನೀವು ಬಹು ಬೆಲೆ ಉಳ್ಳವರಾಗಿದ್ದೀರಿ. ದೇವರ ಸನ್ನಿಧಿಯಲ್ಲಿ ನೀವು ಫಲವಾಗಿದ್ದೀರ ಪ್ರಿಯ. ಅದಕ್ಕೆ ಒಂದ್ಸತಿ ಕೀರ್ತನೆಗಳು 127ನೇ ಅಧ್ಯಾಯ 3ನೇ ವಚನ ಓದ್ರಿ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಏನಂತ್ರಿ? ಗರ್ಭಫಲ ಏನದಂತ? ಬಹುಮಾನ. ಫಲ ಅದನ್ನ ಅಥವಾ ಇಲ್ಲ? ಗರ್ಭಫಲವು ಆತನ ಬಹುಮಾನವಾಗಿದೆ ಪ್ರಿಯರೇ. ಇವತ್ತು ಮಕ್ಕಳೇ, ನೀವು ದೇವರ ಒಂದು ಬಹುಮಾನವಾಗಿದ್ದೀರಿ. ಮಕ್ಕಳೇ, ನಿಮ್ಮ ತಾಯಿ ತಂದಿ ಉಡಿಯಲ್ಲಿ ಕೈಯಲ್ಲಿ ನೀವೊಂದು ಬಹುಮಾನವಾಗಿ ನೀವು ಜೀವನ ಮಾಡಬೇಕು. ಒಂದು ಬಹುಮಾನವಾಗಿದ್ದು ನೀವು ಅಷ್ಟೇ. ಈ ಬಹುಮಾನ ಹೋಗಿ ಅವಮಾನಕ್ಕೆ ಒಂದು ವೇಳೆ ತಾಯಿ ತಂದೆ ಗುರಿ ಮಾಡತ್ತಂದ್ರ, ತಾಯಿ ತಂದೆ ನಿಮ್ಮ ಮಕ್ಕಳ ವಿಷಯವಾಗಿ ಅಥವಾ ನಿಮ್ಮ ವಿಷಯವಾಗಿ ಎಷ್ಟು ಚಿಂತೆ ಮಾಡಿ, ಎಷ್ಟು ಅವರು ತನ್ನ ಕೊರತೆ, ತನ್ನ ಸಮಸ್ಯೆಗಳು, ತನ್ನ ಶೋಧನೆ ಒಳಗಾಗಿ ಎಷ್ಟು ಕಣ್ಣೀರಿಡ್ತಕ್ಕಂಥವ್ರಾಗಿದ್ದಿರ್ಬೋದು ಗೊತ್ತು ತಾಯಿ ತಂದೆ. ಎಷ್ಟೋ ಕುಟುಂಬಗಳು ಕಣ್ಣೀರೇ ಉಳಿದಾಗ ಹೊರತು, ಎಷ್ಟೋ ಕುಟುಂಬದಲ್ಲಿ ಒಂದು ಕಣ್ಣೀರು ರಕ್ತವಾಗಿ ಮಾರ್ಪಡಲು ಹೊರತು ಅದಕ್ಕೇನು ಆಧಾರಣಿಲ್ಲ ಪ್ರಿಯರೇ. ಮಕ್ಕಳ ವಿಷಯದಲ್ಲಿ ತಾಯಿ ತಂದೆ ಎಷ್ಟೋ ಒಂದು ಕಣ್ಣೀರು ಇಳತ್ತಾರ, ಎಷ್ಟೋ ಗೋಳಾಡ್ತಾರ, ಎಷ್ಟೋ ಸಮಸ್ಯೆ ಕೊಳಗತ್ತಾರ ಪ್ರಿಯ. ಆದರೆ ಇವತ್ತಿನ ಮಕ್ಕಳಿಗೆ ಯಾವುದೂ ಚಿಂತೆನಿಲ್ಲ ಪ್ರಿಯರೇ. ತಾಯಿ ಅಂದ್ರೆ ಚಿಂತೆ ಇಲ್ಲ, ತಂದೆ ಅಂದ್ರೆ ಚಿಂತೆ ಇಲ್ಲ, ಕುಟುಂಬ ಅಂದ್ರೆ ಚಿಂತೆ ಇಲ್ಲ. ಲೋಕದಲ್ಲಿ ಅವಮಾನಕರವಾಗಿ ಜೀವನ ಮಾಡತ್ತೀರಿ, ನಿನ್ನಿಂದ ದೇವರಿಗೆ ಅವಮಾನವಾಗತ್ತ ಪ್ರಿಯರೇ. ಮತ್ತು ಕೂಡ ದೇವರು ನಿನ್ನನ್ನು ರಕ್ಷಿಸುವ ಪ್ರಯತ್ನ ಪಡತಾನೆ, ದೇವ್ರು ನಿನ್ನ ಕರುಣಿಸುವುದಕ್ಕಾಗಿ ಪ್ರಯತ್ನ ಪಡ್ತಾನೆ. ಹಾಳು ಮಾಡ್ತಕ್ಕಂತಾನೆ ಸೈತಾನನು. ಈ ಸರ್ವ ಉಪಕಾರಿಯಾಗಿರ್ತಕ್ಕಂಥ ದೇವರು ಆತನ ಎಲ್ಲ ಕಾರ್ಯಗಳನ್ನು ನೇಮಿಸಿ ನೀನು ಉನ್ನತ ಸ್ಥಾನಕ್ಕೆ ಇಕ್ಕಬೇಕೆಂಬ ಉದ್ದೇಶ ಇಟ್ಕೊಂಡು ದೇವರು ಮೇಲಕ್ಕೆ ಎತ್ತುವ ಹಾಗೆ ದೇವರು ಎತ್ತಿಟ್ಟು ನಡೆಸೇನಾದರೆ ನೀನು ಸೈತನನ ಮಾತು ಕೇಳಿ ಸೈತನನ ಒಳಗಾಗಿದ್ದು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥರಾಗಿದ್ದರು ಪ್ರೇರೆ. ಯಾಕಂದ್ರೆ ಈ ದೇವರು ಒಂದು ನಿರ್ಮಿಸಿದ ಕಾರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನೀವು ಸಂಪರ್ಕ ಮಾಡ್ಲಿಕ್ಕೆ ಅವಕಾಶ ಇಲ್ಲ.
ದೇವರು ನೇಮಿಸಿರ್ತಕ್ಕಂಥ ಕಾರ್ಯಗಳಿಗೆ ನೀವು ಅಧೀನವಾಗಿದ್ದು ನೀವು ಫಲ ಕೊಡ್ತಕ್ಕಂಥರಾಗಿ ಇರಬೇಕು ಹೊರತು ನೀವು ಫಲ ಇಲ್ಲದವಂತರಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಕೆಲವೊಂದು ವಿಷಯದಲ್ಲಿ ಸೈತಾನ ಎಷ್ಟು ಭಯಂಕರವಾಗಿ ಮಂಕು ಮಾಡಿ ಎಷ್ಟು ಭಯಂಕರವಾಗಿ ನಿಮ್ಮನ್ನು ಶೋಧಿಸಿ ಹಾಳು ಮಾಡ್ತಾನೆ, ಅಷ್ಟು ಭಯಂಕರವಾಗಿ ಮಂಕು ಮಾಡಿ ನಿಮ್ಮನ್ನು ಶೋಧಿಸಿ ಹಾಳು ಮಾಡ್ತಾನೆ ಪ್ರೇರಿ. ಅದಕ್ಕೆ ಆದಿಕಾಂಡ 3ನೇ ಅಧ್ಯಾಯ 4-5 ವಚನ ಓದ್ರೋ ಸರ್ತಿ. ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು ಎಂಬುದನ್ನು ನೋಡ್ತೇವೆ ಪ್ರೇರೆ. ಅಂದ್ರ ಈ ಮೊದಲನೇ ವ್ಯಕ್ತಿ ಇಲ್ಲಿ ದೇವರೇನ್ ಮಾಡ್ಯಾನ ಸ್ಪಷ್ಟವಾಗಿ, ಆದಾಮನ ಹವ್ವಳನ್ನು ನೇಮಿಷನ ಭೂಲೋಕದಲ್ಲಿ ಎಲ್ಲ ಜೀವಿಗಳ ಜಂತುಗಳ ಮೇಲೆ ಏನ್ ಮಾಡ್ಯಾನ, ಅಧಿಕಾರವನ್ನು ಕೊಟ್ಟನ. ಅಧಿಕಾರವನ್ನು ಕೊಟ್ಟಿರುವಾಗ ಈ ಹವ್ವಳು ಕಿವಿ ಮಾತನ್ನು ಕೇಳಿ ಏನ್ ಮಾಡ್ಯಾನ, ಸೈತಾನನಿಗೆ ಒಳಗಾಗಳ ಪ್ರೇರೆ ಸ್ಪಷ್ಟವಾಗಿ. ಇವತ್ತು ಎಷ್ಟೋ ಜನ ದೇವರಿಗೆ ದೇವ್ರು ಮಾಡಿರ್ತಕ್ಕಂಥ ಅದ್ಭುತ, ಆದರೆ ದೇವರಿಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಜನಗಳು ಎಷ್ಟೋ ಜನ ಲೋಕದಲ್ಲಿ ಬಹಳಷ್ಟು ಜನ ಏನ್ ಮಾಡ್ಯಂತ ಒಳಗ ಈ ಹಣ್ಣನ್ನು ತಿಂದಾಗ ಏನಂತ, ನಿಮ್ಮ ಕಣ್ಣುಗಳನ್ನು ತೆರೆಯುವವು ಮತ್ತು ನೀವು ದೇವರಂತೆ ಆಗುವಿರಿ. ಆಗಲಕ್ಕೆ ಸಾಧ್ಯ ಅದ? ಇವತ್ತು ನೀವು ದೇವರಾಗ್ಲಕ್ಕೆ ಸಾಧ್ಯ ಅದ? ಸೈತಾನನು ಹವ್ವಳಗ ಮೊದಲನೇ ಒಂದು ನಿರ್ಮಿತನಾಗಿರ್ತಕ್ಕಂಥ ವ್ಯಕ್ತಿ, ಒಂದು ಸಹಭಾಗಿ ಕೊಟ್ಟಿರ್ತಕ್ಕಂಥ ಹವ್ವಳು ಎರಡನೇ ವ್ಯಕ್ತಿ, ಆಕೆಗೆ ಹೋಗಿ ಮೋಸ ಮಾಡನ್ ಪ್ರೇರತಾನ. ಇವತ್ತು ಎಷ್ಟು ಜನ ಈ ರೀತಿ ನೀವು ಮೋಸ ಹೋಗ್ಲತ್ತಿಲ್ಲ. ನಿನಗ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ನಿನ್ ಜೀವಿತ ಏನದ ವೇಸ್ಟ್ ಅದ, ನಿನ್ ಜೀವಿತ ವೇಸ್ಟ್ ಅದ. ನಿನ್ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಿನ್ ಜೀವಿತ ಏನದ ವೇಸ್ಟ್ ಅದ. ಸೈತಾನು ಕೂಡ ಹಾಗೆ ನಿನ್ನ ಜೀವಿತಕ್ಕೆ ವ್ಯಸ್ತವಾಗಿರ್ತಕ್ಕಂಥ ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ನಿನಗೇನ ಮಾಡತ್ತದ, ನೆಲಕ್ಕೆ ಬೆಳೆತ ಪ್ರತಿದಿನ ಮೋಸ ಹೋಗಲತ್ತೀನಿ ಸ್ಪಷ್ಟವಾಗಿ. ನಾನು ಸೋದರ ನೀನು ಇನ್ನೊಬ್ಬರ ಮಾತುಗಳನ್ನು ಕೇಳಿ ನೀನು ಮೋಸ ಹೋಗ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಇನ್ನೊಬ್ಬರ ಮಾತನ್ನು ಕೇಳಿ ನೀನು ಮೋಸ ಹೋಗ್ಬಾರ್ದಂದ್ರೆ ನೀನು ದೇವರ ಸನ್ನಿಧಿಯನ್ನು ಏನು ಮಾಡಬೇಕು, ನೀನು ಆಶ್ರಯಿಸ್ಬೇಕು ಪ್ರಿಯರೇ. ನೀನು ದೇವರ ಸನ್ನಿಧಿ ನೀನು ಅನುಭವಿಸ್ಬೇಕು ಪ್ರಿಯರೇ. ದೇವರ ಚಿತ್ತವನ್ನು ಏನದನೋ ನಿನ್ನ ಜೀವಿತದಲ್ಲಿ ದೇವರು ಏನಿಟ್ಟನೆ ಎಂಬುದಾಗಿ ನೀನು ಪ್ರತಿದಿನ ಆತನ ಸನ್ನಿಧಿಯಲ್ಲಿ ನೀನು ತಿಳ್ಕೊಳ್ಬೇಕಾ. ನೀ ಪ್ರಯತ್ನ ಪಟ್ಟೆ ಅಂದ್ರೆ ನಿನ್ನ ಒಳಗೆ ಏನೇನು ದೇವರು ಚಿತ್ತವನ್ನು ಇಟ್ಟನೋ ಅವೆಲ್ಲವೂ ದೇವರು ನೆರವೇರಿಸ್ತಾನೆ ಪ್ರಿಯರೇ. ಕಿವಿ ಮಾತುಗಳಿಗೆ ನೀವು ಇನ್ನೊಬ್ಬರು ಕಿವಿಗೆ ಮಾತುಗಳನ್ನು ಕೇಳಿ ನೀವು ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕ ಕುಟುಂಬಸ್ಥರು ಬೇರೆ ಇನ್ನೊಬ್ಬರ ಮಾತುಗಳನ್ನು ಕೇಳಿ ಏನಾಗತ್ತಾರ, ಹಾಳಾಗತ್ತಾರ ಪ್ರೇರೆ. ಇವತ್ತಿನ ಮದುವೆಗಳು ಹೇಗಾಗತ್ತ ಗೊತ್ತದನ, ಸಣ್ಣ ಚಿಕ್ಕಮ್ಮ ಗೊತ್ತಿಲ್ಲ, ದೊಡ್ಡಮ್ಮ ಗೊತ್ತಿಲ್ಲ, ಅಕ್ಕ ಗೊತ್ತಿಲ್ಲ, ತಂಗಿ ಗೊತ್ತಿಲ್ಲ, ಸೋದರತ್ತಿ ಗೊತ್ತಿಲ್ಲ, ಸೋದರಮ್ಮ ಗೊತ್ತಿಲ್ಲ, ಕುಟುಂಬ ಎಂಬುದೇ ಏನು ಗೊತ್ತಿಲ್ಲ. ಯಾರು ಸಿಗ್ತಾ ಅವ್ರ ಜೊತೆ ಸಂಪರ್ಕ, ಯಾರು ಸಿಗ್ತಾ ಅವ್ರ ಜೊತೆ ಸಂಭಾಷಣೆನೆ, ಯಾರು ಸಿಗ್ತಾ ಅವ್ರ ಜೊತೆ ಪ್ರೀತಿ, ಯಾರಕ್ಕಿಲ್ಲೋ ಪ್ರೀತಿ. ಲಾಸ್ಟಿಗೆ ಬಂದಾಗ ಇಲ್ಲೋ ಆಕೆ ನಿನ್ ತಂಗಿ ಆಯ್ತಾಡ, ಇಲ್ಲೇ ಅವ ನಿನಗೆ ಅಣ್ಣ ಆಯ್ತಾನಂದ್ರ ಅವೆಲ್ಲ ನಮ್ಗೇನು ಹೇಳ್ಬಾರ್ದು, ಅವೆಲ್ಲ ನಮ್ಗೇನು ನೀವು ಖಂಡಿಸ್ಬಾರ್ದವಿ, ನಮ್ಗೇನು ಹೇಳಕ್ ಅವಕಾಶ ಚಾನ್ಸ್ ನಿಮ್ಗಿಲ್ಲ. ಯಾಕ ಇಂಥ ಒಂದು ಸ್ಥಿತಿಗೆ ನನ್ನ ಮಕ್ಕಳನ್ನು ಬಿದ್ದೋಗೊಳ್ತಿರ್ ಗೊತ್ತದನ, ಸೈತಾನನು ನಿಮ್ಮನ್ನು ಹಾಳು ಮಾಡ್ಲತ್ತಾನ ಪ್ರೇರೆ ಸ್ಪಷ್ಟವಾಗಿ. ಆದರೆ ನೀವು ಆತನಿಗೆ ಅವಕಾಶ ಕೊಟ್ಟಾಗ ಮಾತ್ರ ನಿಮ್ಗೆ ಹಾಳು ಮಾಡ್ತಾನೆ ಪ್ರೇರೆ. ಆತನಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಸೈತಾನನ್ನು ಹಾಳು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅವಕಾಶ ಕೊಟ್ಟಿರುವಾಗ ಹವಳ ಮಾತಿನ ಒಳಗಾಗಿದ್ದು ಏನು ಮಾಡ ಬಿದ್ದೋಗಳ ಪ್ರೇರೆ. ಇವತ್ತು ನಾನು ಸೋದರ ನಿನ್ನ ಪರಿಸ್ಥಿತಿ ಕೂಡ ಇಂಥದ್ದೇ ಆಗಲತ್ತದ. ನೀ ದೇವರಿಂದ ಬಿಟ್ಟು ಎಡಬಲಕ್ಕೆ ತಿರುಗ್ತಾ ಇದ್ದೀರಿ, ದೇವರನ್ನ ಬಿಟ್ಟು ಆ ಕಡೆ ಈ ಕಡೆ ಓಡ್ತಕ್ಕಂಥನಾಗಿದ್ದೀರಿ. ಆ ಕಡೆ ಈ ಕಡೆ ಓಡುವಾಗ ಲೋಕದಲ್ಲಿ ಬಳಗ ಯಾವುದು, ಬಂದ ಯಾವುದು, ರಕ್ತ ಸಂಬಂಧಿಕರು ಯಾವುದು ಏನು ಗೊತ್ತಾಗ್ಲತ್ತಿಲ್ಲ ಪ್ರೇ ನಿಮಗೆ ಸ್ಪಷ್ಟವಾಗಿ. ಲೋಕ ರೀತಿಯಾಗಿ ನೀವೇನಾಗ್ಲತ್ತೀರಿ, ಬಿದ್ದೋಗ್ಲತ್ತೀರಿ ಸ್ಪಷ್ಟವಾಗಿ. ನಿಮ್ಗ ದೇವರು ಸರ್ವ ಉಪಕಾರಿಯಾಗಿದ್ದಾನ. ಆತನು ಆ ಸರ್ವ ಉಪಕಾರಿಯಾಗಿದ್ದಾಗ ಆತನು ಎಲ್ಲವನ್ನು ನಿರ್ಮಾಣ ಕಡೆಯಲ್ಲಿ ಉತ್ತಮರಾಗಿ ನಿಮ್ಮನ್ನು ನೇಮಿಸಿ ನಿಲ್ಲಿಸೇನ. ಆದರೆ ಮೊದಲನೇ ವ್ಯಕ್ತಿಗೆ ನಾನು ಹಾಳು ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಸಹಿತನ ಒಂದು ಪ್ರೇರೇಪಣೆ ಏನು ಮಾಡಿ ಗೊತ್ತದನ್ನ ಹಾಳು ಮಾಡೋದು ಪ್ರಯತ್ನ ಪಡೋದು ಪ್ರೇರೆ. ಆದರೆ ಅದರ ಮಾತಿನ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬನು ನಾಶನಕ್ಕೆ ಒಂದು ಗುರಿಯಾಗಿರ್ತಾನೆ. ಈ ವಿಷಯ ನಾನು ನಿಮ್ಮನ್ನು ಎಚ್ಚರಿಸ್ತಾ ದೇವರ ವಾಕ್ಯದ ಅನುಸಾರವಾಗಂದ್ರೆ ನೀವು ಹಾಳಾಗ್ಲಕ್ಕ ಅವಕಾಶ ಅನಿಸಿಲ್ಲ, ನೀವು ನಾಶವಾಗಿ ಹೋಗ್ಲಕ್ಕ ಅವಕಾಶ ಅನಿಸಿಲ್ಲ. ದೇವರು ನಿಮ್ಮನ್ನು ದೇವರು ನಿಮ್ಮನ್ನು ನೇಮಿಷನ ನಡೆಸ್ಲತನ. ಪ್ರತಿದಿನ ದೇವ್ರ ಚಿತ್ತಂತೆ ನೀವು ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು ಹೊರತು ನೀನು ಬಿದ್ದು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗ ಇಲ್ಲ ಪ್ರೇ. ಅದಕ್ಕೆ ಮೊದಲನೇ ಯೋಹಾನನು 3ನೇ ಅಧ್ಯಾಯ 8ನೇ ವಚನ ಓದೋಣ ಸತ್ಯ. ಪಾಪ ಮಾಡುವವನು
ಹುಟ್ಟಿದವನಾಗಿದ್ದಾನೆ. ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ. ಯಾರು ಏನಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಿದ್ದಾನೆ ಎಂಬುದಾಗಿ. ಇವತ್ತು ಎಷ್ಟು ಜನ ಪಾಪಕ್ಕೆ ಅವಕಾಶ ಕೊಡ್ತಾರೆ ಪ್ರಿಯರೇ, ಲೋಕ ರೀತಿಯಾಗಿ ಅವಕಾಶ ಕೊಡ್ತಾರೆ ಪ್ರಿಯರೇ. ಪಾಪ ಎಂಬ ವಿಷಯದಲ್ಲಿ ಪ್ರತಿಯೊಂದು ವ್ಯಕ್ತಿ ಅಲ್ಲಿ ಏನಲ್ಲತಾನ ಮೋಸ ಹೋಗ್ಲತ್ತಾನ ಪ್ರಿಯರೇ. ಪಾಪಕ್ಕೆ ಪ್ರತಿಯೊಂದು ವ್ಯಕ್ತಿ ಅವಕಾಶವನ್ನು ಕೊಟ್ಟು ಆ ಪಾಪದ ರುಚಿಯನ್ನು ಉಳತನ, ಪಾಪದ ಹಣ್ಣುಗಳನ್ನು ತಿಲ್ಲತನ. ನನ್ನ ಸೋದರ ಇವತ್ತಿನ ಪಾಪಕ್ಕೆ ಅವಕಾಶ ಕೊಡ್ಲಕ್ಕೆ ಚಾನ್ಸ್ ಇಲ್ಲ. ಪಾಪ ಮಾಡ್ತಕ್ಕಂಥವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಪ್ರಿಯರೇ. ನೀವು ಯಾರಿಂದ ಹುಟ್ಟಿದವರಾಗಿದ್ದರು ಸತಿ ಹೇಳ್ತೀರಿ? ದೇವರಿಂದ ಹುಟ್ಟಿದವರ ಕೈ ತೋರಿಸ್ತೀರಿ? ನಾನು ದೇವರಿಂದ ಹುಟ್ಟಿದವರು ಬಾ ಕೈ ತೋರಿಸಲ್ದಲ್ಲ. ನೀವು ಏನ ಸೈತಾನ ಹುಟ್ಟಿರೇನು? ಹಲ್ಲೆಲೂಯ ಹಲ್ಲೆಲೂಯ. ಸೈತಾನಿಂದ ಹುಟ್ಟಿದವರ ಕೈ ತೋರಿಸಿರ ಒಂದ್ಸರ್ತಿ. ದೇವರಿಂದ ಹುಟ್ಟಿದವರ ಕೈ ತೋರಿಸಂದ್ರೆ ಏನಾಗ ಕೈಗಳು ಎತ್ತೋಗಿದ್ದು? ಎತ್ತೋಗಿದ್ದು ಕೈಗಳು ಎತ್ತೋಗಿದ್ದು ನಿದ್ದಿದಾಗ ಹೋಗಿದ್ವಾ? ಹಲ್ಲೆಲೂಯ ಹಲ್ಲೆಲೂಯ. ನೋಡಿ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ. ಅದೇ ಮೊದಲನೇ 3ನೇ ಅಧ್ಯಾಯ 9ನೇ ವಚನ ಓದ್ರಿ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಯಾರಂತ? ದೇವರಿಂದ ಯಾವ ವ್ಯಕ್ತಿ ಹುಟ್ಟಿರ್ತಾನೋ ಆ ವ್ಯಕ್ತಿ ಪಾಪ ಮಾಡ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕೆ ಅಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ, ಆದಾಮ ಹವ್ವಳು ಮತ್ತು ದೇವರಿಂದ ನಿರ್ಮಾಣ ಆಗಿದ್ದಿರಲ್ಲ, ಅವ್ರು ಯಾಕೆ ಪಾಪ ಮಾಡಿ ಅಂದ್ರೆ ಅವ್ರಿಗೆ ಸೈತಾನನು ಹಾಳು ಮಾಡಿದಲ್ಲಿ. ಸೈತಾನಿಗೆ ಅವಕಾಶ ಕೊಟ್ಟರು. ಅವರು ದೇವರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಮರ್ತೋಗಿ ಸೈತಾನಿಗೆ ಅವಕಾಶ ಕೊಟ್ಟಾರ. ಸೈತಾನಿಗೆ ಅವಕಾಶ ಕೊಟ್ಟಾಗ ಏದೋ ಒಂದು ತೋಟಲಿಂದ ಅವರು ಹೊರಗಾಗ್ಯಾರ ಪ್ರಿಯರೇ. ಆ ಕುಟುಂಬದಿಂದ, ದೇವರು ಕೊಟ್ಟಿರ್ತಕ್ಕಂಥ ವನದಿಂದ, ಆ ಕುಟುಂಬದಿಂದ ಹೊರಗಾಗಿದ್ದು ಅನೇಕ ಸಮಸ್ಯೆಗಳು, ಶೋಧನೆಗೆ ಒಳಗಾಗಿ ಎದುರ್ಕೊಳ್ಳುತ್ತಾ ಪ್ರತಿದಿನ ಕಣ್ಣೀರು ಉಳಿದು ಹೊರತು ಅವ್ರ ಒಳಗೆ ಸಂತೋಷವಾಗಿ ಇದಿಲ್ಲ ಪ್ರಿಯರೇ. ಅದಕ್ಕೆ ನೀವು ಸೈತಾನನಿಗೆ ಅವಕಾಶ ಕೊಡ್ಬೇಡ್ರಿ. ಸೈತಾನ ಕೆಲಸಗಳು ಲಯ ಮಾಡೋದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನ ಬಂಧನ ಪ್ರಿಯರೇ. ಯಾರಿಗೋಸ್ಕರ? ನಿನಗೋಸ್ಕರ ಪ್ರಿಯರೇ. ನಿನ್ನ ಒಳಗ ಸೈತನ ಅಧಿಕಾರ ಅದಲ್ಲ, ಆ ಅಧಿಕಾರವನ್ನು ಮುರಿಯೋದಕ್ಕಾಗಿ, ಅದರಿಂದ ಬಿಡುಗಡೆ ಮಾಡೋದಕ್ಕಾಗಿ, ಅದರಿಂದ ನಿಮ್ಮನ್ನು ಪಕ್ಕ ಕೆಳೆದು ನಿಮ್ಮನ್ನು ರಕ್ಷಿಸಿ ಆತನ ಸನ್ನಿಧಿಯಲ್ಲಿ ಸೇರಿಸುವುದಕ್ಕೆಂಬ ಉದ್ದೇಶ ಇಟ್ಟುಕೊಂಡು ಏನು ಮಾಡ್ಯಾನ? ನಿಮಗೆ ಉನ್ನತ ಸ್ಥಾನಕ್ಕೆ ಆತನು ತಂದಿದ್ದನು ಪ್ರಿಯರೇ. ಆತನ ಸರ್ವ ಉಪಕಾರಿಯಾಗಿದ್ದಾನ. ಆತನ ಸರ್ವ ಉಪಕಾರ್ಯಗಳ ಆತನಿದ್ದಾಗ ಆತನ ನೀವು ಧ್ಯಾನ ಮಾಡುವಾಗ ಉನ್ನತ ಸ್ಥಾನಕ್ಕೆ ಬೆಳಿತಾರೆ ಪ್ರಿಯರೇ. ಆತನ ಸನ್ನಿಧಿಯಲ್ಲಿ ಇದ್ದುಕೊಂಡು ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್, ನೀವೇನು ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ಮಾಡ್ತಿರೋ ದೇವ್ರ ಚಿತ್ತ ಅನುಸಾರವಾಗಿ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ಮಾಡುತ್ತಾ ಆತನ ಉಪಕಾರಗಳನ್ನು ನೆನೆಸಿಕೊಂಡು ಬೆಳೆಯುವುದಾದರೆ ಎಷ್ಟೋ ಒಂದು ಉತ್ತಮವಾಗಿ, ಎಷ್ಟೊಂದು ಅದ್ಭುತವಾಗಿ ನಿಮ್ಮ ಮುಂದ್ಗಡೆ ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಮ ಜೀವಿತದಲ್ಲಿ ಅದ ಪ್ರಿಯರೇ. ಆದರೆ ನನ್ನ ಪ್ರಿಯವಾದ ದೇವರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದ, ದೇವರಿಂದ ಹುಟ್ಟಿರ್ತಕ್ಕಂಥ ಮನುಷ್ಯನು ಪಾಪ ಮಾಡಲಾರನು. ವ್ಯತ್ಯಾಸವ ಇಲ್ಲಿ. ಆದಾಮ ಹವ್ವಳ ದೇವರಿಂದ ಹುಟ್ಟ್ಯಾರ, ಆದರೆ ಮತ್ತು ಸೈತನ್ ಎಲ್ಲಿಂದ ಬಂದ ಎಂಬುದ ಕೂಡ ನಿಮ್ಗೆ ಒಂದು ಅವಕಾಶ ಇದ್ದಿರ್ಬೋದು, ನಿಮಗೊಂದು ಕೋಶ ನಿಮ್ಮ ಒಳಗ ಹುಟ್ಟಿದಿರ್ಬೋದು. ಆದರೆ ಸೈತನ್ ಎಲ್ಲಿಂದ ಹುಟ್ಟ್ಯಾರ ಅಂದರೆ ಆತನು ಕೂಡ ದೇವ್ರ ಸನ್ನಿಧಿಯಲ್ಲಿ ಸ್ತುತಿ ಆರಾಧನೆ ಮಾಡ್ತಕ್ಕಂಥನಾಗಿದ್ದನು ಪ್ರಿಯರೇ. ದೇವ್ರಿಗೆ ಮಹಿಮೆ ಪಡಿಸ್ತಕ್ಕಂಥನಾಗಿದ್ದನು ಪ್ರಿಯರೇ. ಎಲ್ಲ ವಿಷಯಗಳಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ನಂಬಿಕಸ್ಥನಾಗಿದ್ದನು, ಅದ್ಭುತವಾಗಿದ್ದನು. ಒಂದು ದಿನ ದೇವರೇ ಲೂಸಿಫರನೇ ಎಷ್ಟು ಅದ್ಭುತವಾಗಿ ನೀ ಆರಾಧನೆ ಮಾಡ್ತಿದ್ದಿ, ಎಷ್ಟು ಸಮೃದ್ಧಿಯಿಂದ ನೀ ಕೆಲಸ ಮಾಡಿದೆ ಅಂದ ತಕ್ಷಣ ಇಷ್ಟು ದೇವರನ್ನ ಹೀಗಲ್ಲತ್ತಂದ್ರ ಅವನಂತೆ ನಾನೇ ಯಾಕೆ ಆಗ್ಬಿಡ್ದೆ ಎಂಬ ತಿಳ್ಕೊಂಡು ಏನು ಮಾಡ್ಯಾನ? ಹೆಚ್ಚಿಸಲ್ಪಟ್ಟನ ಪ್ರಿಯ. ಅದನ್ನು ಸ್ಪಷ್ಟವಾಗಿ ಹೆಚ್ಚಿಸಲ್ಪಟ್ಟಾಗ ಆ ಪರಲೋಕದಿಂದ ಭೂಲೋಕಕ್ಕೆ ದೊಬ್ಬಲ್ಪಟ್ಟನ ಪ್ರಿಯ. ಆತನು ಹೆಚ್ಚಿಸ್ತಕ್ಕಂಥದ್ದೇ ಸೈತನ ಅಧಿಕಾರ. ಇವತ್ತು ಎಷ್ಟು ಜನ ಒಳಗ ಹೆಚ್ಚಿಸ್ತಕ್ಕಂಥ ಅಧಿಕಾರ ಇಲ್ಲ. ನಾನು ಮಾಡಿದ ಎಂಬ ಮನೋಭಾವನೆ, ಮನಸ್ಸಂಕಲ್ಪನೆ ಇವತ್ತು ಎಷ್ಟು ಜನಗಳ ಒಳಗಿಲ್ಲ. ಇವತ್ತು ಅನೇಕ ಜನಗಳ ಒಳಗ ಅದ ಪ್ರಿಯರಾದರೆ ದೇವರಿಂದ ಹುಟ್ಟಿರ್ತಕ್ಕಂಥ ನೀನು ಪಾಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿನ್ನಷ್ಟಕ್ಕೆ ನೀನೇ ಹೆಚ್ಚಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ನಿನ್ನಷ್ಟಕ್ಕೆ ನೀನೇ ಹೊಗಳಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ನಿನ್ನಷ್ಟಕ್ಕೆ ನೀನೇ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಒಂದು ವೇಳೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಒಂದು ವೇಳೆ ನೀವು ಕಾರ್ಯಕ್ರಮ ಮಾಡ್ತಂದ್ರೆ ದೇವ್ರು ನಿಮ್ಮನ್ನು ಸುಮ್ಮನೆ ಬಿಡುವವನು ಅಲ್ಲ ಪ್ರಿಯರೇ. ನೀವು ಅನ್ಕೊಂಡಿರ್ಬೋದು ನಮ್ಮ ಜೀವಿತ ಇಷ್ಟೇ, ನಮಗೆಲ್ಲ ದೇವ್ರು ಕೊಟ್ಟಿದ್ದಾನೆ, ಈಜಾಕೆ ನಾವು ದೇವ್ರಿಗೆ ಆರಾಧನೆ ಮಾಡ್ಬೇಕು, ಈಜಾಕೆ ನಾವು ಪ್ರಾರ್ಥನೆ ಮಾಡ್ಬೇಕು ನೀವು ಅನ್ಕೊಂಡಿರ್ಬೋದು. ಆದರೆ ನೀನು ದೇವ್ರು ಕೊಟ್ಟಿರ್ತಕ್ಕಂಥ ತೆಗೆದುಕೊಳ್ಳೋಕೆ ಸಮಯ ಹಿಡಲ್ಲ ಪ್ರಿಯರೇ. ಕ್ಷಣದಲ್ಲಿ ಮಾತ್ರ ದೇವ್ರು ಏನು ಮಾಡ್ತಾನೆ? ತೆಗಿತಾನೆ ಪ್ರಿಯರೇ. ರೀಸೆಂಟ್ಲಿ ಒಂದು ಪೇಷೆಂಟ್ಗೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದ. ಆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಘಟನೆ ಪರಿಸ್ಥಿತಿ ಏನಂದರೆ ಅವರು 28 ಲಕ್ಷ ರೂಪಾಯಿ ಹಾಕ್ಯಾರಂತ ಪ್ರಿಯ ಹಾಸ್ಪಿಟಲ್ಗೆ.
ಎಷ್ಟು ಹಾಕ್ಯಾರಂತ ಹೋಯ್ತು, ಬಂಗಾರ ಹೋಯ್ತು ಅವ್ರ ಮನೆಗಿಂದು, ಒಂದು ಕಟ್ಟಿರ್ತಕ್ಕಂಥ ಒಂದು ಮನೆ ಹೋಯ್ತು. ಆದರೆ ಅವ್ರಿಗೆ ಇನ್ನೂ ಸೌಖ್ಯವಾಗಿಲ್ಲ, ಇನ್ನೂ ಆರೋಗ್ಯವಿಲ್ಲ, ಇನ್ನೂ ಅನೇಕ ದುಡ್ಡನ್ನು ಹಾಕಬೇಕೆಂಬ ಒಂದು ಉದ್ದೇಶ ಡಾಕ್ಟರ್ ಸೆಳೆ ಅಂತ. ಇಷ್ಟು ಮಾತ್ರನೇ ಇವ್ರಿಗೆ ಅದ್ಭುತ ಆಗಲ್ಲ, ಇನ್ನೂ ಸಾಕಷ್ಟು ಇವ್ರಿಗೆ ಹಣ ಹಾಕಬೇಕೆಂಬುದಾಗಿ ಡಾಕ್ಟರ್ ಸೆಳೆ ಅಂತ ಪ್ರೇರೆ. ಆದರೆ ಕೊನೆ ಸ್ಥಿತಿಗೆ ಅವ್ರು ಏನು ಮಾಡ್ರಿ ಅಂದರೆ ಅವ್ರ ಜೀವವಿರ್ತಕ್ಕಂಥ ಆ ಶರೀರ ಮನೆಗೆ ತೆಗೆದುಕೊಂಡ್ಬಂದು ಹಾಕೊಂಡು ಕುಂತಾರ ಪ್ರೇರೆ. ಪ್ರಯೋಜನ ಇಲ್ಲ. ನೀ ಸಂಪಾದನೆ ಮಾಡಿರ್ತಕ್ಕಂಥ 28 ಲಕ್ಷ ಅದೇನಾಗೋಯ್ತು, ನೀರು ಪಾಲಾಗೋಯ್ತು ಪ್ರೇರೆ. ಆದ್ರೆ ನಾ ಹೇಳ್ತೆ, ಏನೇ ನೀರ್ಪಾಲಾಗಿರ್ಬೋದು, ಏನೇ ಹೇಗೆ ಆಗಿರ್ಬೋದು, ಆದ್ರೆ ದೇವರನ್ನು ನೀವು ಮರ್ತುಕೊಳ್ಳಕ್ಕೆ ಅವಕಾಶ ಚಾನ್ಸಸ್ ನಿಮಗಿಲ್ಲ. ದೇವರು ಕೊಡ್ತಾನ, ದೇವರು ತೆಗೆದುಕೊಳ್ತಾನ ಪ್ರೇಯರೇ. ದೇವರು ಕೊಟ್ಟಿನ ದೇವರೇ ತೆಗೋತಾನ. ಹೇಗೆ ಅಂದ್ರೆ ಯಾವುದೊಂದು ಕಷ್ಟ, ಯಾವುದೊಂದು ಸಮಸ್ಯೆ, ಯಾವುದೊಂದು ರೋಗ, ಯಾವುದೊಂದು ವ್ಯಾಧಿ, ಇದೊಂದು ಸಮಸ್ಯೆಯನ್ನು ನಿಮ್ಮೊಳಗೆ ಹಾಕಿ ಏನು ಮಾಡ್ತಾನ, ನಿಮ್ಗೆ ನೆಲಕ್ಕೆ ಬಡಿತಾನ ಪ್ರಿಯ. ಆದರೆ ದೇವ್ರು ಮತ್ತೂ ಕೂಡ ಆತನು ಏನು ಮಾಡ್ತಾನ, ಸರ್ವ ಉಪಕಾರ್ಯನ ನಿನಗೆ ಪ್ರೀತಿ ಮಾಡತ್ತಾನ. ಆತನು 1000ರಲ್ಲಿ ಒಬ್ಬನಿಗೆ ಶಿಕ್ಷಿಸ್ಲತ್ತಾನ. ಯಾಕೆ ಶಿಕ್ಷಿಸ್ಲತ್ತ ಅಂದರೆ ಅವನಿಗೆ ನೋಡಿ ನೀನು ಕಲ್ಕೋಬೇಕೆಂಬುದಾಗ, ಅವ್ರಿಗೆ ನೋಡಿ ನೀನು ದೇವ್ರ ಸನ್ನಿಧಿನ ಅನುಭವಿಸ್ಬೇಕೆಂಬುದಾಗ, ಅವ್ರಿಗೆ ನೋಡಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕೆಂಬುದಾಗಿ, ಅವ್ರಿಗೆ ನೋಡಿ ದೇವರನ್ನು ಪ್ರೀತಿ ಮಾಡಬೇಕೆಂಬುದಾಗ, ಅವ್ರಿಗೆ ನೋಡಿ ದೇವ್ರ ಸನ್ನಿಧಿ ನೀವು ಆಶ್ರಯಿಸಬೇಕೆಂಬ ಉದ್ದೇಶ ಇಟ್ಕೊಂಡು ದೇವ್ರು ಏನು ಮಾಡ್ತಾನ, ಎಷ್ಟೋ ಸಾವಿರದಾಗ ಒಂದು ವ್ಯಕ್ತಿಗೆ ಆತನು ಏನು ಮಾಡ್ತಾನ, ಶಿಕ್ಷಿಸ್ಲತ್ತಾನ ಪ್ರಿಯ. ಆದರೆ ಸೈತನ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾನವನು ಶಿಕ್ಷಿಸಲ್ಪಡ್ತಾನ. ದೇವರಿಂದ ಹುಟ್ಟಿರ್ತಕ್ಕಂಥ ಮನುಷ್ಯನು ಒಳ್ಳೇದು ಮಾಡ್ತಾನೆ ಹೊರತು ಕೆಟ್ಟದ್ದು ಮಾಡ್ಲಕ್ಕೆ ಅವ್ನ ಜೀವಿತದಲ್ಲಿ ಆಗಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಅವನ ಪ್ರಾಣವನ್ನು ಉಸಿರೋದು ಕೂಡ ನಾನು ಕೆಟ್ಟದ್ದು ಮಾಡಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಇವತ್ತು ನನ್ನ ಸೋದರಿ ಸೋದರ, ನೀನು ದೇವ್ರನ್ನ ಹತ್ತುಕೊಂಡು ದೇವ್ರ ಚಿತ್ತಂತೆ ನಡೆಯುವುದರೆ ಎಷ್ಟೋ ಒಂದು ಉತ್ತಮ ಪ್ರೇರೆ. ದೇವರು ಏನನ್ನರಿ, ಸರ್ವ ಉಪಕಾರಿಯಾಗಿದ್ದಾನೆ. ಕರೆಕ್ಟ್ ಅಲ್ಲ? ಮತ್ತು ಇಲ್ಲಿ ಎರಡನೇದು ಮತ್ತೇನಾಗದ, ಪಾಪ ಮಾಡ್ತಕ್ಕಂಥವ್ನು ಯಾರನ್ನ ಹುಟ್ಟೆನ? ಹಿಂದಿದ್ರೆ ಆವಾಜ್ ಉಂಟಿಲ್ರಿ. ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಲ್ಲಿ ಹುಟ್ಟೆನ? ಈ ಕಡೆ ಗಂಡಸು ಮಕ್ಕಳದಾಗ ಹಿಂದೆ ಆವಾಜ್ ಉಂಟಿಲ್ಲ. ಯಾರಲ್ಲಿ ಹುಟ್ಟೆನ? ಪಾಪ ಮಾಡ್ತಕ್ಕಂಥ ವ್ಯಕ್ತಿ ಸೈತಾನದಿಂದ ಹುಟ್ಟೆನ ಪ್ರಿಯರೇ. ಮತ್ತು ಮೂರನೇ ವಿಷಯ ಬಂದಾಗ ದೇವರಿಂದ ಹುಟ್ಟಿದಕ್ಕಂತ ಏನ್ ಮಾಡ್ತಾನಂತ ಮನುಷ್ಯ? ಪಾಪ ಮಾಡ್ತಾನಂತ. ದೇವರಿಂದ ಹುಟ್ಟಿರ್ತಕ್ಕಂಥ ಮನುಷ್ಯನು ಪಾಪ ಮಾಡ್ಲಿಕ್ಕೆ ಅವಕಾಶ, ಆ ಚಾನ್ಸಸ್ ಇಲ್ಲೇ ಇಲ್ಲ ಪ್ರೇರೆ. ಮೋಸಗಾರರು ಎಷ್ಟು ಭಯಂಕರವಾಗಿ ಸ್ಥಿತಿಗೆ ಬರ್ತಾರ, ಅಷ್ಟು ಭಯಂಕರವಾಗಿ ಸ್ಥಿತಿಗೆ ಬರ್ತಾರೆ ಪ್ರೇರೆ. ಮೊನ್ನೊಂದು ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳ್ತಾನೆ. ಏನು ಫೋನ್ ಮಾಡಿ ಹೇಳ್ತಾನೆ ಅಂದರೆ, ಸರ್ ಒಂದು 1,25,000 ರೂಪಾಯಿ ಒಂದು ನಾವು ಲ್ಯಾಟ್ರಿದಾಗ ನಿಮ್ಗೆ ನಾವು ಹೆಸರು ತೆಗೆದಿದ್ದೆವು, 1,25,000 ನೀವು ಗೆದ್ದುಕೊಂಡಿರಿ. ಇವಾಗ ನೀವು OTP ನಂಬರ್ ಹೇಳಿದ್ರಿ ಅಂದ್ರೆ ನಿಮ್ಗೆ ನಾವು ಆ ಅಕೌಂಟ್ನಲ್ಲಿ ಅಮೌಂಟ್ ಹಾಕ್ತೇವೆ. ಎಷ್ಟಂತ 1,25,000. ಅಯ್ಯ, ನಾ ಹೇಳಿದವನಿಗೆ ಏನು ಹೇಳಂದ್ರೆ, ಯೂಟ್ಯೂಬ್ದಾಗ ಹೋಗು, ಕಲ್ವರಿ ಮೆರಕಲ್ ಟೆಂಪಲ್ ಅಂತ ಹೇಳಿ ಬರ್ತದ. ಸಣ್ಣ ಸಣ್ಣ ವೀಡಿಯೋಗಳವ ಮತ್ತು ದೊಡ್ಡ ದೊಡ್ಡ ವೀಡಿಯೋಗಳವ. ಅದ್ರಾಗ ಆಲ್ರೆಡಿ ನಾ ಗೂಗಲ್ ಪೇ, ಫೋನ್ಪೇ ನಂಬರ್ ಅದ್ರಾಗ ಹಾಕಿದ. ಮತ್ತು ತಿರುಗಿ ನಮ್ಮ ಕಲ್ವರಿ ಮೆರಕಲ್ ಟೆಂಪಲ್ ಚರ್ಚ್ ಒಂದು ಬ್ಯಾಂಕ್ ಅಕೌಂಟ್ ಕೂಡ ನಂಬರ್ ಅದ್ರಾಗ ಅದ, ನೀ ಡೈರೆಕ್ಟ್ ಅಕೌಂಟ್ದಾಗ ಹಾಕ್ಬೋದು ಅಂತ ಹೇಳಿದ ಅವ್ರಿಗೆ. ಮತ್ತು ಅವಾಗ ಕೇಳ್ತಾನ, SBIದು ಏನೋ ಅಕೌಂಟ್ ಯಾವ್ದು ಇರ್ತಂತಲ್ಲ, ಅದು ಯಾವುದು ಅಕೌಂಟ್ SBIದು ಅದು ನಿಂಬಲ್ಲಿ ಅದ ಅಂತ ಕೇಳ್ತಾನೆ. ಅಂದ್ರೆ ಅದು ನಮ್ಮಲ್ಲಿ ಇಲ್ಲ, ನೀನು ನನ್ನ ಅಕೌಂಟ್ದಾಗ ನೀನು ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ನನ್ನ ಪರ್ಸನಲ್ ಅಕೌಂಟ್ ಕೇಳ್ತೆ, ನಾನು ಅಕೌಂಟ್ ನಂಬರ್ ಹೇಳ್ತಾ ಅದ್ರಾಗ ಇಲ್ಲ ಸರ್, OTP ಹೇಳಿದ್ರೆ ಅಕೌಂಟ್ದಾಗ ಅಮೌಂಟ್ ಬೀಳ್ತಾವ. ಅಂದ್ರೆ ಇದ್ದಿಂದೇ 1,000-2,000 ಎಷ್ಟು ಅಕೌಂಟ್ದಾಗ ಇರ್ತಾವ, ಅದು ಕೂಡ ಹೋಗ್ಬೇಕು. ಅಂದ್ರೆ ಸೈತಾನನ ಒಂದು ಉದ್ದೇಶ ಮನುಷ್ಯನ ಒಳಗ ಆಸೆ ಆಗ್ತದ. ಅವಳಗ ಆಸೆ ಹಚ್ಚಿದ ಅಥವಾ ಏನು ಹಚ್ಚಿದ? ಅಮ್ಮ, ನೀನು ನಾನು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಈ ಹಣ್ಣನ್ನು ತಿನ್ನುವುದಾದರೆ ನಿಮ್ಮ ಕಣ್ಣುಗಳನ್ನು ತೆರಿತಾವ ಮತ್ತು ತಿರುಗಿ ನೀವು ದೇವರಂತೆ ಆಗುವಿರಿ. ಇಲ್ಲ, ನನಗೇನು ಆಸೆ ಹಚ್ಚಲತ್ತದು? 1,25,000 ನಿಮ್ಮ ಅಕೌಂಟ್ದಾಗ ಬೀಳ್ತಾವ, OTP ನಂಬರ್ ಹೇಳ್ರಿ. ಇದನ್ನ 2,000 ರೂಪಾಯಿ 3,000 ಕಳ್ಕೊಬೇಕ ನಾವು. ಅಂದ್ರೆ ಸೈತನ ಹುಟ್ಟಿಂದ ಸೈತನ ಅಧಿಕಾರ, ಆ ಕಾರ್ಯಕ್ರಿಯೆಗಳು ಮಾಡ್ತಾನಾದ್ರೆ ಅವ ನನಗೆ ಮೋಸ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟನಾದ್ರೆ ನಾ ಮೋಸ ಹೋಗ್ಲಕ್ಕೆ ಚಾನ್ಸ್ ಇಲ್ಲ. 1,25,000 ಹೋದ್ರು ಹೋಗಲ್ಲ, 2,000 ವರ್ಷ ರೊಕ್ಕ ಬೀಳ್ತಾವಂದ್ರ ಇದ್ದಿನ ಕೂಡ ಇವೇನ್ ಮಾಡ್ತಾವ, ಅಕೌಂಟು ಖಾಲಿ ಹೋಯ್ತು, ಚೀರ ಹೋಯ್ತು. ಜೇಬಿನ 1 ರೂಪಾಯಿ ಅಲ್ದ ಮತ್ತೆ ತಿರುಗಿ ATMದಾಗ ಹಾಕಿ ತೆಗಿಬೇಕಾದ್ರೆ ಕೂಡ 1 ರೂಪಾಯಿ ಅದ್ರ ಕೂಡ ಇಲ್ಲ ಪ್ರಿಯ. ಆದರೆ ಮೋಸ ಮಾಡ್ತಕ್ಕಂಥವನು ಹಣ, ಆದರೆ ಮೋಸ ಹೋಯ್ತಕ್ಕಂಥವ್ರು ನೀವು ಇದ್ದಾಗೆ ಮೋಸ ಮಾಡ್ತಾನೆ ಪ್ರಿಯ. ಆತನ ಜಾಗ್ರತ. ನೀನು ಮೋಸ ಹೋಗ್ಲಕ್ಕೆ ರೆಡಿ ಇದ್ದಂದ್ರೆ ನೀನು ಮೋಸ ಮಾಡ್ತಾನೆ ಆತನ. ನೀನು ಎಷ್ಟು ಬಲವಾಗಿದ್ದೆ ಅಂದ್ರೆ ದೇವರ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಯಾರು ಮೋಸ ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ. ಅದಕ್ಕೆ ದೇವರು ಏನಂತ ಸರ್ವ ಉಪಕಾರಿ ಆಗಿದೆ ನನ್ನ ಪ್ರೇರೆ. ಮಾಮೂಲ ಮನುಷ್ಯರಲ್ಲ, ದೇವರು ತನ್ನ ಒಂದು ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡ್ಯಾನ. ಆದರೆ ನಮ್ಮನ್ನು ತಿಳುವಳಿಕೆ ಅರಿವು ಉಂಟಾಗ್ತಕ್ಕಂಥದ್ದು ಎಲ್ಲ ನಮ್ಮ ಕೈದ ಕೊಟ್ಟನ. ಆದರೆ ನೀವು ತಿಳ್ಕೊಂಡಾಗ ನಿನಗೆ ಅರಿವು ಉಂಟಾಗಿದೆ ಅಂದ್ರೆ ನೀನು ದೇವರ ಮಗನಾಗಿ ದೇವರ ಮಗಳಾಗಿ ನೀವು ಜೀವನ ಮಾಡ್ತಿ. ಅದರಲ್ಲೂ ಕೂಡ ನೀವು ಮೋಸ ಹೋಗ್ಲಕ್ಕೆ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಇದೇ ಒಂದು ಕೀರ್ತನೆಗಳು 145ನೇ ಅಧ್ಯಾಯ ಅದರ 19ನೇ ವಚನ ಓದ್ರಿ. ತನ್ನಲ್ಲಿ
ಭಯಭಕ್ತಿಯುಳ್ಳವರ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯಾರು ಕೂಗು ಕೇಳ್ತಾನ? ದೇವರಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನ ಕೂಗನ್ನು ಕೇಳ್ತಾನೆ. ಯಾವಾಗ ಕೇಳ್ತಾನಂದ್ರೆ ಭಯಭಕ್ತಿ ಉಳ್ಳವರಾಗಿದ್ದಾಗ. ಹಲ್ಲೆಲೂಯಾ. ದೇವರೇನ ಸರ್ವ ಉಪಕಾರಿ ಹಣ. ಮತ್ತು ನೀವು ದೇವರಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ. ಓಕೆ. ಮತ್ತು ನೀವು ದೇವರಿಂದ ಹುಟ್ಟಿರುವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕಾ ಅಥವಾ ಸೈತಾನನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕಾ? ಯಾರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕು? ದೇವರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ಇದ್ದಾಗ ನಿಮಗ ಇದ್ದಂತ ಇಷ್ಟವನ್ನು ನೆರವೇರಿಸುತ್ತಾನ ಆತನು. ನೀವು ಯಾವ ವಿಷಯವಾಗಿ ಇಷ್ಟಪಟ್ಟಿರಿ, ನಿನ್ನ ಇಷ್ಟ ಏನದನೋ ಆ ಇಷ್ಟಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ದೇವರ ನನಗೆ ಇದೇ ಬೇಕಂದ್ರ ದೇವರು ಅದು ನಿನಗೆ ಕೊಡಲ್ಲ ಪ್ರೇರೆ. ಅದರಿಂದ ನಿನಗೆ ಕಷ್ಟ ಇದ್ದಿರ್ಬೋದು, ಅದರಿಂದ ನಿನಗೆ ಶ್ರಮೆಗಳಿದ್ದಿರ್ಬೋದು, ಅದರಿಂದ ನಿನಗೆ ಶೋಧನೆಗಳು ಇದ್ದಿರ್ಬೋದು. ಆದರೆ ನಿನ್ನ ಇಷ್ಟವನ್ನು ನೆರವೇರಬೇಕಾದ್ರೆ ಅದು ನಿನ್ನ ಒಳಗ ಎಷ್ಟು ಒಳ್ಳೇದದನೋ ಅದು ಒಳ್ಳೇದಾಗಿರ್ತಕ್ಕಂಥ ದೇವ್ರು ನೆರವೇರಿಸ್ತಾನ. ಕೆಟ್ಟದಾಗಿರ್ತಕ್ಕಂಥ ದೇವ್ರು ನಿನ್ನ ತೆಗೆದೇನು ಮಾಡ್ತಾನ? ದೂರ ಮಾಡ್ತಾನ ಪ್ರೇರೆ. ಹಲ್ಲೆಲೂಯಾ. ಏನ್ ಮಾಡ್ತಾನಂತ? ಯಾರಿಷ್ಟ ನೆರವೇರಿಸ್ತಾನ? ಯಾರಿಷ್ಟ ನೆರವೇರಿಸ್ತಾನ? ಭಯಭಕ್ತಿ. ಯಾರಲ್ಲಿ ಭಯಭಕ್ತಿ? ಯಾರಲ್ಲಿ? ದೇವರಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನೇನ್ ಮಾಡ್ತಾನಂತ ಆತನು ಅವರಿಗೆ ನೆರವೇರಿಸ್ತಾನಂತ. ಅವರು ಕೂಗನ್ನು ಕೇಳಿ ಅವರಿಗೆ ರಕ್ಷಿಸ್ತಾನಂತ ಪ್ರೇರೆ. ಇವತ್ತು ದೇವರ ಸನ್ನಿಧಿಯಲ್ಲಿ ಕೂಗ್ತೆ ಆತನ ಸರ್ವ ಉಪಕಾರಿಯನ ಪ್ರೇರೆ. ಎಲ್ಲವನ್ನು ಬಲ್ಲವನನ, ಎಲ್ಲವನ್ನು ತಿಳ್ಕೊಂಡವನನ, ಸೃಷ್ಟಿಗೆ ಮೂಲ ಒಂದು ದೇವರಾಗಿರ್ತಕ್ಕಂಥ ಆತನು ಹಣ. ಆತನು ನೀನು ಏನಿದೆ ಎಂಬುದ ಕೂಡ ಆತನಿಗೆ ಗೊತ್ತದ. ಆದರೆ ಆತನ ಸನ್ನಿಧಿಯಲ್ಲಿ ನೀನು ಕೂಗಬೇಕು. ನೀನು ಕೂಗಬೇಕಾದ್ರೆ ಆತನಲ್ಲಿ ನೀನು ಭಯಭಕ್ತಿ ಉಳ್ಳವರಾಗಿರ್ಬೇಕು ಪ್ರೇರೆ. ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾರೋ, ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ನಡೀತಾರೋ ಅವ್ರ ಇಷ್ಟವನ್ನು ದೇವರು ನೆರವೇರಿಸ್ತಾನೆ ಪ್ರೇರೆ. ಕಷ್ಟವಾದರೂ ಕೂಡ ಪರವಾಗಿಲ್ಲ, ನೆರವೇರಿಸ್ತಾನ. ಅದು ಎಷ್ಟು ಭಾರವಾಗಿದ್ದರೂ ಕೂಡ ದೇವ್ರು ನಿನಗೆ ಕೊಟ್ಟು ನಿನಗೆ ಪೋಷಿಸ್ತಾನ. ದೇವ್ರು ನಿನಗೆ ಉನ್ನತ ಸ್ಥಾನಮಾನಕಾತನು ತರ್ತನ. ಯಾಕಂದ್ರೆ ನೀನು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಿ. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾಗ ದೇವರು ಅದನ್ನು ನೆರವೇರಿಸ್ತಾನೆ. ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ. ಎಷ್ಟೋ ಜನರು ಒಂದು ಮೊರೆ ಇಡ್ತಾರ. ಆ ಪ್ರಾರ್ಥನೆ ಅವ್ರ ದೇವರ ಸನ್ನಿಧಿಗೆ ಕೆಲವೊಂದು ಸರ್ತಿ ಮುಟ್ಟಲ್ಲ. ಯಾಕಂದರೆ ಭಯಭಕ್ತಿಯಿಂದ ಪ್ರಾರ್ಥನೆ ನೀವು ಮಾಡಲ ಕಾರಣ ಅಲ್ಲಿ ದೇವರು ಅದು ನಿಮ್ಮನ್ನು ಕೊಡ್ತಕ್ಕಂಥನಾಗಿರಲ್ಲ ಪ್ರೇರೆ. ಯಾವಾಗೈತೆ ನೀವು ಭಯದಲ್ಲಿ ಭಕ್ತಿಯಲ್ಲಿ ಬೆಳೆದು ನೀವು ಭಯಭಕ್ತಿ ಉಳ್ಳವರಾಗಿದ್ದು ನೀವು ಪ್ರಾರ್ಥಿಸ್ತಿರೋ ಆವಾಗ ನಿಮ್ಮ ಒಂದು ಇಷ್ಟವನ್ನು ಆತ ನೆರವೇರಿಸ್ತಾನೆ ಪ್ರೇರೆ. ಕೆಲವೊಂಥರ ಸೇವಕರೇ ನಾವು ಭಾಳ ಪ್ರಾರ್ಥನೆ ಮಾಡ್ತಿದ್ದೆವು, ಆ ಕೆಲಸ ಮಾಡ್ಬೇಕಲ್ಲತ್ತೇವ, ಕೆಲಸ ಆಗಲ್ಲ ಹೋಗ್ಯದ. ಏನಂತೀರಿ? ಹಲ್ಲೆಲೂಯಾ. ಏನಂತೀರಿ? ಈಗ ನಂದೇ ಒಂದು ವಿಷಯ ಹೇಳ್ತೇನೆ ಬಂದಿದ್ದಾಕ. ನನ್ನ ಒಳಗೆ 2 ಪ್ರಾಬ್ಲಮ್. ಒಂದು ಆಸಿಡಿಟಿ, ಒಂದು ಕೊಲೆಸ್ಟ್ರಾಲ್. ಯಾವ ಪ್ರಾಬ್ಲಮ್ ಅವ? ಆಸಿಡಿಟಿ ಪ್ರಾಬ್ಲಮ್ ಒಂದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಒಂದು. ದೇವರೇ, ಕೊಲೆಸ್ಟ್ರಾಲ್ದಿಂದ ನನಗೆ ಬಿಡುಗಡೆ ಮಾಡು, ಈ ಆಸಿಡಿಟಿ ನಂಗೆ ಇದ್ರ ಸ್ವಸ್ಥತೆ ಕೊಡು ಅಂದ್ರೆ ಆಗ್ಲತ್ತದ? ಆಯ್ತಂತೀರಿ? ನನಗೆ ಆಯ್ತಂತೀರಿ? ಆಗ್ಲಕ್ಕೆ ಸಾಧ್ಯ ಅದನ? ಕಡಿಮೆ ಮಾಡ್ತಾನೆ ಹೊರತು ಪೂರ ತೆಗೆದಾಕ್ಲಕ್ಕೆ ಮಾತ್ರ ಸಾಧ್ಯ ಇಲ್ಲ. ಒಂದು ಸರ್ತಿ ಅದು ಬಂತು ಮನುಷ್ಯನ ಒಳಗಂದ್ರ ಇದು ಬಿಟ್ಟು ಹೋಗ್ಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಇದು ಬರುವುದಕ್ಕಿಂತ ಮುಂಚಿತವಾಗಿ ನೀವು ಜಾಗ್ರತೆ ಇರಬೇಕು. ಯಾವ ವಿಷಯ ಜಾಗ್ರತೆ ಇರಬೇಕು? ಎಣ್ಣೆ ಕುಡಿಬೇಕಾ ಅಥವಾ ಉಣಬೇಕು? ಏನ್ ಮಾಡ್ಬೇಕ್ರಿ? ಸೈ ಎಣ್ಣೆ ಕುಡಿಬೇಕಾ ಅಥವಾ ಉಣ್ಬೇಕು? ಏನ್ ಮಾಡ್ಬೇಕು? ಉಣ್ಬೇಕಂದ್ರೆ ಹ್ಯಾಂಗ ಉಣ್ಬೇಕು? ಹ್ಯಾಂಗ ಉಣ್ಬೇಕು? ನೀರು ಮಾಡಿ ಉಣ್ಬೇಕಾ? ಹ್ಯಾಂಗ ಉಣ್ಬೇಕು? ಸೈ ಎಣ್ಣೆ ಪೋಣಿಗೆ ಬ್ಯಾಡಿಗೆ ಒಂದು ಪೋಣಿ ಹಾಕ್ಲತ್ತೀರ ಅಂದ್ರೆ ಅದಕ್ಕೆ ಎಷ್ಟು ತಕ್ಕದನೋ ಅಷ್ಟೇ. ಕೆಲವೊಬ್ರು ಅಂಡಿ ಹಾಕ್ರಿ ಎಣ್ಣೆ ಕರೆದು ಬಾಜಿ ಇಕ್ತಾರೆ. ಕೆಲವೊಬ್ರು ತರಕಾರಿ ಹಾಕ್ರಿ ಎಣ್ಣೆ ಕರೆದು ಬಾಜಿ ಇಕ್ತಾರೆ. ಕೆಲವೊಬ್ರು ಏನೇ ಮಾಡ್ರಿ ಎಣ್ಣೆ ಇಲ್ದೇನೆ ಅಡಿಗಿಲ್ಲ. ಎಣ್ಣೆ ಇಲ್ದೇನೆ ಅಡಿಗಿಲ್ಲ ಇಲ್ಲಂತಿಲ್ಲ. ಆದರೆ ಎಷ್ಟು ಹಾಕಬೇಕು ಅದಕ್ಕೆ ಅಷ್ಟೇ ಹಾಕಬೇಕು. ಕುಡಿಯುವಾಗ ತಿನ್ನುವಾಗ ನಮಗೆ ಗೊತ್ತಾಗಿಲ್ಲ ಪ್ರೇರೆ. ಯಾವ್ದು ಎಣ್ಣೆ ಪದಾರ್ಥ ಅದನೋ, ಯಾವ್ದು ಹೇಗೆ ಸೇವನೆ ಮಾಡಬೇಕು, ಯಾವ್ದು ಹೇಗೆ ಸೇವನೆ ಮಾಡ್ಬಾರ್ದು ಗೊತ್ತಿದ್ದಿಲ್ಲ ನಮ್ಗೆ ಆಗಿನ ಪ್ರೇಡ್ದಾಗ. ಮಾಂಸ ದುಕಾನ್ಗೆ ಹೋಗಿ ಕೇಳಿದಾಗ ಮಾಂಸ ಕಿತ್ತದಾಲು ಸಹ 5 ಕಿಲೋ ದಾಲು 6 ಕಿಲೋ ದಾಲು ಎಷ್ಟಂತ ನಾವು ದುಕಾನ್ಗೆ ಹೋದ್ರಾಗ ಎರಗಡದ ದುಕಾನ್ ಇತ್ತು. ಇನ್ನೊಬ್ಬ ನೆನೆಸ್ತಾನೆ ಕ್ಯಾಸೆಟ್ ನಯ್ಯಾರೆ ತುಂಬಿ ಅಂತ ನನಗೆ ಅಂದ್ರೆ ತಿಂಬದ ನನ್ನ ಖತಮಾಗ್ಯದ ಒಂದು ಟೈಮಿನಾಗ. ಬೈಬಲ್ ಹೇಳ್ತದ ಅತಿ ಮಾಂಸ ಭಕ್ಷಕರ ಜೊತೆ ಸಂಪರ್ಕ ಮಾಡಬಾರ್ದಂತ ಪ್ರೇರಿ. ಅಂದರೆ ಹೆಚ್ಚಿಗೆ ಮಾಂಸ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸಬಾರ್ದಂತ ಜ್ಞಾನೋಕ್ತಿ ಅಧ್ಯಾಯದಲ್ಲಿ ಬರ್ದಿಂದ ಸ್ಪಷ್ಟವಾಗಿ
ಅಂದರೆ ಈ ಕೊಲೆಸ್ಟ್ರಾಲ್ ಯಾಕೆ ಬಂತು? ಅತಿ ಮಾಂಸ ಹೆಚ್ಚಿಗೆ ಸೇವನೆ ಮಾಡುವುದರ ಕಾರಣ ಮತ್ತು ತಿರುಗಿ ಎಣ್ಣೆ ಪದಾರ್ಥವನ್ನು ಸೇವನೆ ಮಾಡುವ ಕಾರಣ ಇವತ್ತು ಗಂಟಲು ಸಮಸ್ಯೆ ಏನದ ಅವತ್ತು ನೀರನ್ನು ತಿಳ್ಕೊಂಡು ತಣ್ಣಗಿರ್ತಕ್ಕಂಥದ್ದು ಘಟ 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 ಬಾಯಿಗೆ ಸೀಸ ಹಸಿದ್ರೆ ಅದು ಕೆಳಗೆ ಇಳಿಸ್ತಿದ್ದಿಲ್ಲ. ಇವತ್ತೇನದ ಗಂಟ್ಲಿಗೆ ಏನದ? ಇವತ್ತೇನದ ಗಂಟ್ಲು ಇಷ್ಟು ಕೂಗಿ ಕೂಗಿ ಚೀರಿ ಚೀರಿ ಮನೆ ಹೋಗಿ ಏನು ಮಾಡಬೇಕು? ನಾಳೆ ಮುಂಜಾನೆ ಗರಂ ನೀರು ತಗೊಂಡು ಗಂಟ್ಲು ಕಾಸ್ಕೋಬೇಕು, ಗುಡ್ರು ಮಾಡಿ ಆಕಾಶ ಕಡೆ. ಅಂದ್ರೆ ನಮ್ಮ ಆರೋಗ್ಯ ದೇವ್ರು ನಮ್ಮ ಕೈಲಿ ಕೊಟ್ಟನ್. ನಾವು ಹೇಗೆ ಜೀವನ ಮಾಡಬೇಕು, ಹೇಗೆ ನಡಿಬೇಕು, ಹೇಗೆ ನುಡಿಬೇಕು ಅದು ನಮ್ಮ ಕೈಲಿ ಕೊಟ್ಟನ. ನಾವು ಅತಿ ಹೆಚ್ಚಿಗೆ ಮೀರೋಗಿ ಕಾರ್ಯ ಮಾಡೋ ಕಾರಣ ಇವೆಲ್ಲ ನಿಮ್ಮ ಒಳಗೆ ಸೇರ್ತಾವ ಪ್ರೇರೆ. ನನ್ನ ಒಳಗೆ ಸೇರಿ ಕೊಲೆಸ್ಟ್ರಾಲ್ ನನಗೆ ಬಿಟ್ಟು ಹೋಗಲ್ಲ, ಆ್ಯಸಿಡಿಟಿ ನನಗೆ ಬಿಟ್ಟು ಹೋಗಲ್ಲ. ಯಾಕೆ ಬಿಟ್ಟು ಹೋಗಲ್ಲ ಅಂದರೆ ನಿಮ್ಮ ಮನೆಗೆ ಬಂದಾಗ ನೀವು ನಾನು ಖಾಲಿ ಕಳ್ಸಲ್ರಿ. ಹೆಂಗೆ ಖಾಲಿ ಕಳ್ಸಲ್ರಿ? ಕಂಪಲ್ಸರಿ ಒಂದು ಚಾರ ನಿಮ್ಮ ಮನೆಯಾಗ ಕೊಂಡು ಬರಲೇಬೇಕಾಯ್ತದೆ. ನಾವು ಏನು ಕುಡಿಬೇಕು? ಒಂದು ಚಹಾ ನಿಮ್ಮ ಮನೆಯಾಗ ಕುಡ್ಬೇಕು. ಸೇವಕರೇ, ನೀವು ತಿಂತೀರಂತೇಳಿ ಮಿರ್ಚಿ ಗರಂ ಗರಂ ತೊಗೊಂಬಂದಾರಿ, ಪಕೋಡಿ ಗರಂ ಗರಂ ತೊಗೊಂಬಂದಾರಿ, ಏನು ಮಾಡಬೇಕು? ತಿಂಬಲ್ ಹೋದ್ರ ಫಾಸ್ಟ್ ನಮ್ಮ ಮನೆ ಹೆಂಗೆ ತಿಂತಾರ, ನಮ್ಮ ಮನೆ ಹೆಂಗೆ ಚಹಾ ಕುಡಿತಾರ? ಇವೆಲ್ಲ ಯಾಕೆ ಕಡಿಮೆ ಆಗಲ್ಲ ಅಂದರೆ ಈ ಸಮಸ್ಯೆಗಳು ನಾನು ಒಳಗಿದ್ದ ಕಾರಣ. ಇವು ಕಡಿಮೆ ಆಗ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ದೇವ್ರು ಕಡಿಮೆ ಮಾಡ್ತಾನೆ. ಹೇಗೆ ಕಡಿಮೆ ಮಾಡ್ತಾನಂದ್ರೆ ಆತನ ಹೇಳಿದ ಪ್ರಕಾರ ನಾವು ನಡೆದಾಗ ಮಾತ್ರನೇ ನಮ್ಮ ಒಳಗಿರ್ತಕ್ಕಂಥ ರೋಗಗಳು ಕಡ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ಅದ. ಯಾಕಂದ್ರೆ ಆತನಿಗೆ ವಿರುದ್ಧ ಬಗ್ಗೆ ಕಾರ್ಯ ನನ್ನ ಒಳಗೆ ಏನು ಒಳವ? ಚಹಾ ಕುಡಿದಂತ ನಾವು ಬಿಡಲೇವು, ಮಾಂಸಾಹಾರ ಸೇವನೆ ಮಾಡೋದಂತ ನಾವು ಬಿಡಲೇವು. ಮತ್ತು ನಿಮ್ಮ ಮನೆಗಳು ಬಂದಾಗ ಬೇರೆ ಬೇರೆ ಏನೇ ಪದಾರ್ಥ ತಿಂಬದು ಮಾತ್ರ ಬಿಡಲೇವು. ನೀವು ತಿಂಬಲಿದ್ರು ಕೂಡ ನೀವು ನನಗೆ ಬಿಡ್ತಕ್ಕಂಥ ವ್ಯಕ್ತಿಗಳಲ್ಲ. ಅದಕ್ಕೆ ಇವು ನನ್ನ ಒಳಗೆ ಕಡ್ದು ಹೋಗ್ತಕ್ಕಂಥ ರೋಗಗಳು. ದೇವರೇ ದೇವರೇ ನನಗೆ ಕಮ್ಮಾಡು ಅಂದ್ರೆ ಕಮ್ಮಾಗಲಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇವನ್ನು ಬಿಡ್ತೀರಿ, ಯಾವಾಗ ಇವಕ್ಕೆ ನೀವು ಪಥ್ಯ ಮೆಂಬದಾಗಿ ನೀವು ಸೇವನೆ ಮಾಡೋದು ಇಡ್ತಿರೋ ಅವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಬಿ ಪಿ ಹೆಚ್ಚಾಗಿ ಉಣೋ ಉಪ್ಪು ಖಾರ ಉಣು. ಮನ್ ಡಾಕ್ಟರ್ ಇಲ್ಲಿ ಒಂದು ಡಾಕ್ಟರ್ ಬಲ್ಲಿ ಹೋದ್ರೆ ನಿಮಗೆ ಹೈದರಾಬಾದ್ರಿಗೆ ಒಂದು ದೊಡ್ಡ ಬ್ಯಾನೆ ಇದೆ ರೀ. ಏನು ಬ್ಯಾನೆ ಅಂದ್ರೆ ಎಷ್ಟು ರುಚಿ ಆದ್ರೆ ಭೀ ಮ್ಯಾಲಿಂದ ಉಪ್ಪು ಹಾಕೊಂಡು ತಿಂತೀರಿ ನೀವು ಅಂತ ಹಿಂಗೆ ಕೈ ಮಾಡಿ ತೋರ್ಸತ್ತ. ನಾವು ಸ್ಪಷ್ಟವಾಗಿ ನಮ್ಮ ತಮ್ಮಗೊಂದು ವಿಷಯದಾಗ ಹಾಸ್ಪಿಟಲ್ಗೆ ಹೋಗಿದ್ದೀನ. ನಿಮ್ಮ ಹೈದರಾಬಾದ್ರಿಗೆ ಒಂದು ದೊಡ್ಡ ಮೇರಿದ ಎಂಥ ಬ್ಯಾನ್ ಇದೆ, ಎಷ್ಟು ರುಚಿ ಆಹಾರ ಮಾಡಿದ್ರು ಭೀ ಮ್ಯಾಲಿಂದ ಮತ್ತೆ ಹಿಂಗೆ ಉಪ್ಪು ಹಾಕೊಂಡು ತಿಂತೀರಿ ಅಂತ ನೀವು. ಅಂದರೆ ಡಾಕ್ಟರ್ಸ್ ಕೂಡ ಗೊತ್ತದ ನಾವು ಎಷ್ಟು ಒಂದು ಪತ್ತೆ ಮಾಡಿ ನಮ್ಮ ಜೀವನಕ್ಕೆ ಇರಬೇಕು ಅಷ್ಟು. ಅದಕ್ಕೆ ದೇವರಾಕೆ ನಮ್ಮನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದರೆ ತನ್ನಲ್ಲಿ ಭಯಭಕ್ತ ಉಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ಅವರು ಕೂಗುವಾಗ ಅವ್ರ ಕೂಗನ್ನು ಕೇಳಿ ಏನು ಮಾಡ್ತಾರಂತ ನಮ್ಮನ್ನು ದೇವರು ರಕ್ಷಿಸ್ತಾನಂತ ಪ್ರೇಯರೆ. ದೇವರು ಅದ್ಭುತ ಸ್ವರೂಪ ಅನ್ನೋ ಪ್ರೇಯರೆ. ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಅತಿ ಹೆಚ್ಚಿಗೆ ಅಂದರೆ 600 ಬೆಳೆದೋಗ್ಯದ. ನನ್ನ ಹಾರ್ಟಿನ ಹೋಲ್ ಒಂದು ಬ್ಲಾಕ್ ಆಗಿಲ್ಲ ಪ್ರೇಯರೆ. 600 ಮೇಲೆ ಕೊಲೆಸ್ಟ್ರಾಲ್ ಒಳಗೆ ಬೆಳೆದೋಗ್ಯದ. ಒಂದು ಹೋಲ್ ಹಾರ್ಟ್ನಾಗ ಇರ್ತಕ್ಕಂಥ ಒಂದು ಹೋಲ್ ಕೂಡ ಬ್ಲಾಕ್ ಆಗಿಲ್ಲ. ಯಾಕ? ಯಾರವ ನನ್ನ ಒಳಗ? ದೇವರನ್ನ ಪ್ರೇರೆ. ರೋಗ ಬೆಳೆದೋಗ್ಯದಾದ್ರೆ ಮರಣಕ್ಕೆ ಪಾತ್ರ ಕೂಡ ನಂಗೆ ದೇವರು ಒಪ್ಪಿಸಿಲ್ಲ. ರೋಗ ಬೆಳೆದೋಗ್ಯದ, ಒಂದು ಹೋಲ್ ಹಾರ್ಟಿನಾಗಿರ್ತಕ್ಕಂಥ ಒಂದು ಹೋಲ್ ಕೂಡ ಬ್ಲಾಕ್ ಆಗಿಲ್ಲ ಪ್ರೇರೆ. 2ನೇ ಸರ್ತಿ ಸಂಜು ರೆಡ್ಡಿ ಸರ್ ಬಲ್ಕ್ ಹೋದಾಗ ಭಯಪಡ್ಲತ್ತಿದ್ವಿ ನಾವು. ಈಗೇನಾಗೋದು ಪೂರ ಚೆಸ್ಟ್ ನೋಯ್ಲತ್ತದ, ಪೂರ ಹುಣ್ಣಾಗಿನ ಪ್ಲೇ ಆಗ್ಲತ್ತದ, ಮೈಪೈ ತುಂಬ್ಕೊಂಡ್ಲತ್ತ, ಚಕ್ಕರ್ ನಿಂತಲ್ ಚಕ್ಕರ್ ಕುಂತಲ್ ಚಕ್ಕರ್ ಏನಾಗಲ್ಲದ ಅಂತ ಹೋದಾಗ ಅವರು ಅದೇನು ಶರ್ಟ್ ಬನ್ನಿ ತೆಗೆದಾಕಿ ಹಿಂಗೆ ಮಿಷಿನ್ ಹಚ್ಚಿ ನೋಡಿದ್ರು. ಏನಿಲ್ಲಪ್ಪ, ಒಂದು ಹೋಲ್ ಕೂಡ ಬ್ಲಾಕ್ ಇಲ್ಲ. ಯಾಕಂದಿಲ್ಲತ್ತೀನಿ? ಹಲ್ಲೆಲೂಯಾ. ಸೆಕೆಂಡ್ ಟೈಮ್ 400 ಚಿಲ್ಲರ್ ಕೊಲೆಸ್ಟ್ರಾಲ್ ಬೆಳೆದ ಬಾಡಿದಲ್ಲಿ. ಆದರೆ ಇದು ಕಾರಣ ಯಾರು? ನಾವು ತಿಂದಿರ್ತಕ್ಕಂಥದ್ದು ನಾವು ಬೆಳೆಸ್ಲತ್ತಿದ್ದೇವೆ. ಆದರೆ ದೇವ್ರು ಏನು ಮಾಡ್ತಾನೆ, ನನಗೆ ಯಾವುದು ಪ್ರಾಬ್ಲಮ್ ಆಗ್ಬಾರ್ದು ಪ್ರಾಬ್ಲಮ್ ಏನು ಮಾಡ್ತಾನೆ ದೇವ್ರು ತಡಿಲತ್ತಾನ. ಅದಕ್ಕೆ ದೇವರು ಸರ್ವ ಉಪಕಾರ್ಯನ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಿನ ಕಾರಣ ದೇವರು ಅದ್ಭುತ ಮಾಡ್ಲತ್ತಾನ. ಇವತ್ತು ನಿಮ್ಮೆಲ್ಲರೂ ಜೀವಿತದಲ್ಲಿ ಕೂಡ ಅದ್ಭುತ ಮಾಡ್ಯಾನ. ಇವತ್ತು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಮಾಡ್ಯಾನ. ಇವತ್ತು ನಿಮ್ಮ ಶರೀರದಲ್ಲಿರ್ತಕ್ಕಂಥ ರೋಗ ವ್ಯಾಧಿಗಳು ದೇವರು ತೆಗೆದಾಕ್ಯಾನ. ಇವತ್ತು ನಿಮ್ಮ ಶರೀರದಂಥ ಮಂತ್ರ ತಂತ್ರ ಶಕ್ತಿಗಳಿಂದ ಬಿಡುಗಡೆ ಮಾಡ್ಯಾನ. ಮಂತ್ರವಾದಿಗಳು ನಿಮ್ಗೆ ಅನೇಕ ಒಂದು ಸಮಸ್ಯೆಗಳು ಒಳಗೆ ಮಾಡ್ಯಾರಾದರೆ, ಮರಣ ಅಪಾಯಕ್ಕೆ ಒಪ್ಪಿಸಿರಾದರೆ ದೇವರು ಅದರಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ರಕ್ಷಿಸಲತ್ತಾನ ಪ್ರೇರೆ. ಎಷ್ಟೋ ಭಾನುಮತಿ ಮಾಡೋರು ಇವನಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಯ್ತು ಎಂಬುದಾಗ ಭಾನುಮತಿ ಮಾಡತ್ತಾರಂತ. ಆದರೆ ನನಗೆ ಆಗಲಕ್ಕೆ ಸಾಧ್ಯ ಅದನ. ಹಲ್ಲೆಲೂಯಾ. ಒಳಗೆ ಯಾರವ? ಯೇಸು ಸ್ವಾಮಿಯನ್ನ ಪ್ರೇರೆ. ದೇವರಿಗೆ ನಂಬಿರ್ತಕ್ಕಂಥ ಮಕ್ಕಳಿಗೆ ದೇವರೆಂದು ಕೈ ಬಿಡಲ್ಲ. ನಿಮಗೆ ಸ್ವಸ್ಥತೆ ಬಿಡುಗಡೆ ಮಾಡ್ಯಾನ. ನಿಮ್ಮೊಳಗೆ ದೇವರು ಇದ್ದಾಗ ಮಾತ್ರನೇ ನಿಮ್ಮನ್ನು ಸ್ವಸ್ಥತೆ ಬಿಡುಗಡೆ ಆಗ್ಯದ. ಮಕ್ಕಳು, ನೀವು ದೇವರಿಂದ ಸ್ವಲ್ಪ ದೂರ ಹೋದಾಗ ನೀವು ಸಮಸ್ಯೆ ಎದುರ್ಕೊಂಡಿರಿ. ದೇವರಿಂದ ನೀವು ದೂರ ಹೋದಾಗ ನೀವು ಸಮಸ್ಯೆ ಎದುರ್ಕೊಂಡು ಕೊರತೆ ಎದುರ್ಕೊಂಡಾಗ. ಯಾಕ? ಇಲ್ಲಿ ಭಯಭಕ್ತಿ ಉಳ್ಳವರಿಗೆ ಮಾತ್ರ ಅದ್ಭುತ ಮಾಡ್ತಾರತನ. ನಿಮ್ಮಲ್ಲಿ ಭಯಭಕ್ತಿ ನೀವು ಕಳ್ಕೊಂಡಾಗ ದೇವರು ನಿಮ್ಮೊಳಗೆ ರೋಗಗಳಾಗ್ತಾನೆ ಪ್ರೇರಿ. ನೀವು ಭಯಭಕ್ತಿ ಇಲ್ಲದಂಥ ಜೀವನದ ನೀವಿದ್ದಾಗ ಸೈತನನ್ನು ಬಂದು ನಿಮ್ಮನ್ನು ಮೋಸ ಮಾಡ್ತಾನ. ಆ ಮೋಸನೇ ಪಾಪಕ್ಕೆ ನಿಮಗೆ ಒಳಗೆ ಹಾಕಿ ಅನೇಕ ಸಮಸ್ಯೆಗಳು ಎದುರ್ಕೊಳ್ಳುವ ಹಾಗೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಸೈತ ನಿಮ್ಗೆ ಈ ವಿಷಯ ಕಾರ್ಯ ಮಾಡ್ತಾನೆ. ಆದರೆ ಸೈತನ ಕೂಡ ಹೋಗಿ ಯಾರ ಮುಂದೆ ಕೈ ಜೋಡಿಸಿದಿರ್ಬೇಕಾಗ್ಯದ? ಹಲ್ಲೆಲೂಯಾ. ಯಾರ ಮುಂದೆ ಕೈ ಜೋಡಿಸಿ ನಿಂದಿರ್ಬೇಕಾಗ್ಯದ?
ದೇವ್ರ ಮುಂದೆ ದೇವರೇ ಈಗ ಮನುಷ್ಯಾಗ ನಾನು ಹಿಂಗೆ ಮಾಡತ್ತೇವೆ, ನೀನು ಪರ್ಮಿಷನ್ ಕೊಡು ನನಗೆ, ನೀ ಪರ್ಮಿಷನ್ ಕೊಡು ನನಗೆ, ನೀ ಪರ್ಮಿಷನ್ ಕೊಡು ನನಗೆ. ಕೊಡಲು ಹೋದ್ರೆ ಜಗಳ ಆಡ್ತದೆ ಪ್ರೇರೆ. ದೇವ್ರ ಜೊತೆ ಸೈತಾನ ಪರ್ಮಿಷನ್ ತೆಗೆದುಕೊಂಡು ಬಂದು ನಿಮ್ಮನ್ನು ಶೋಧಿಸು ಪ್ರೇರೆ. ನೋಡಿ ದೇವ್ರ ಚಿತ್ತದ ನೆಕ್ಸ್ಟ್ ವಾರದಾಗ ಸೈತಾನ ಯಾವ ಪರ್ಮಿಷನ್ ತಗೊಂಡ್ಬಂದು ನಿಮಗೆ ಹೇಗೆ ಕಾರ್ಯಗಳು ಮಾಡ್ತಾನೆ ಎಂಬುದಾಗಿ ವಿಷಯವನ್ನು ವಾಕ್ಯ ಹೇಳ್ತೆ. ಆದರೆ ಇಲ್ಲಿ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸ್ತಾರಂತ ಪ್ರೇರೆ. ಸುಮ್ಮನೆ ಬಿಡಲ್ಲ ದೇವರು. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ನಿಮ್ಮ ಒಳಗೆ ಏನು ಇಷ್ಟ ಅದನ್ನು, ಯಾವ ಸಮಸ್ಯೆಗಳು ಎದುರ್ಕೊಳ್ಳುತ್ತಿರೋ ಅದರಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ಲಕ್ಕ ಸಿದ್ಧನಾಗಿದ್ದಾನೆ ಪ್ರೇರೆ. ಮತ್ತು ಇದೇ ಒಂದು ಕೀರ್ತನೆಗಳು 145ನೇ ಅಧ್ಯಾಯ 18ನೇ ವಚನದ ಒಂದು ಸರ್ತಿ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಆತನು ಹತ್ತಿರವಾಗಿಯೇ ಏನಂತ ಹನಂತ ಇಲ್ಲಂತ ಇದ್ದಾನೆ ಎಂಬುದು ಹೇಳ್ತಾನೆ ಪ್ರೇರೆ. ಅದಕ್ಕೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಯಥಾರ್ಥವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಒಂದು ಮನಸ್ಸು, ಒಳ್ಳೆ ಒಂದು ಮನಸ್ಸಂಕಲ್ಪನೆ ಇಟ್ಟುಕೊಂಡು ನೀವು ದೇವ್ರ ಸನ್ನಿಧಿ ನೀವು ಪ್ರಾರ್ಥನೆ ಮಾಡಬೇಕು. 10 ಮಂದಿ 20 ಮಂದಿ ಹರಂದ್ರ ಆ 10-20 ಮಂದಿಯಲ್ಲಿ ನೀವು ಮೊಳಕಾಲೂರು ಪ್ರಾರ್ಥನೆ ಮಾಡ್ಲಕ್ಕೆ ನಿನಗೆ 101% ಆಗಲ್ಲ. ಒಂದು 2-3 ಕೂಡ ಬಲ್ಲಿ ಪಕ್ಕದಲ್ಲಾರಂದ್ರ ಅವ್ರು ಇದ್ದಾಗ ಮೊಳಕಾಲೂರಿ ನಿಂಗೆ ಪ್ರಾರ್ಥನೆ ಮಾಡ್ಲಕ್ಕೆ ನಿನಗೆ ಆಗಲ್ಲ. ಯಾಕಂದ್ರೆ ಯಾವುದೇ ಒಂದು ಅಡ್ಡಿ ಅಭ್ಯಂತರ ಬರ್ತದ, ಯಥಾರ್ಥತ್ವವು ನಿನ್ನ ಒಳಗೆ ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಯಾಕಂದ್ರೆ ನೀನು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕೆಂಬ ಉದ್ದೇಶ ನೀನು ಇಟ್ಕೊಂಡಿರ್ತೀವೋ ಆ ಪ್ರಾರ್ಥನೆ ಮಾಡ್ಲಕ್ಕೆ ನಿನಗೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನಿನ್ನ ಅಕ್ಕಪಕ್ಕದವರು ನಿನ್ನ ಕೆಲಸ ಡಿಸ್ಟರ್ಬ್ ಮಾಡ್ತಾರೆ ಪ್ರೇರೆ. ನಿನಗ ಡೋರ್ ಹೊಡಿತಾರೆ, ಕೆಲವೊಬ್ರು ಬಂದು ಮನೆಗೆ ನೀನು ತಟ್ಟಿ ಬಿಡ್ಕೊಳ್ಳೋದು, ಬ್ರದರ್ ಏನು ಮಾಡ್ತೀರಿ, ಯಾರು ಬಿಲ್ಲ ಮನೆಗ, ಸಿಸ್ಟರ್ ಏನು ಮಾಡ್ತೀರಿ, ಯಾರು ಮನೆಗಿಲ್ಲ. ಒಂದು ಸರ್ತಿ ಕೂಗಲ್ರು ಪಾಪಿ ಇವ್ರು, 2 ಸರ್ತಿ ಕೂಗಲ್ರು ಪಾಪಿ ಇವ್ರು, ಒಂದು 10 ಸರ್ತಿ ಲಾಸ್ಟಿಗೆ ತಟ್ಟಿ ದಡ 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 ಹೊಡೆದು ಅವರು ನಾವು ಪ್ರಾರ್ಥನೆ ಆಮೇಲೆ ಬಳಕೆ ಎದ್ದು ಬಂದು ತಟ್ಟಿದ್ದಕ್ಕೆ ಅವ್ರು ಮತ್ತೇನು ಬರ್ತಾರ, ಮತ್ತೇನಿರ್ತದಲ್ಲಿ ಆ ವ್ಯಕ್ತಿಗಳು ನಿಮ್ಮ ಸನ್ನಿಧಿ ಇರಲ್ಲ ಪ್ರಿಯ. ಅದಕ್ಕೆ ನನ್ನ ಸೋದರ ಸಾಮ್ ಇರ್ತಕ್ಕಂಥ ದಿನ ಯಾವುದಂದ್ರೆ ರಾತ್ರಿ ದಿನ. ರಾತ್ರಿ ವೇಳೆಯಲ್ಲಿ ಎಲ್ಲರೂ ಮಲಗಿಕೊಂಡಾಗ ನಿನಗೆ ಎಷ್ಟು ಪ್ರಾರ್ಥನೆ ಮಾಡಬೇಕೆಂಬ ಮನಸ್ಸದನೋ ಯಥಾರ್ಥ ಮನಸ್ಸಿನಿಂದ ನೀ ರಾತ್ರಿ ವೇಳೆಯಲ್ಲಿ ನೀವು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರಿಯ. ಇದು ಯಾರು ಪ್ರಾರ್ಥನೆ ಮಾಡ್ಲಕ್ಕದ ಗೊತ್ತದನ? ದೇವರ ಸನ್ನಿಧಿಯಲ್ಲಿ ಭಯಭಕ್ತಿ ಉಳ್ಳ ಒಂದು ವ್ಯಕ್ತಿನ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಭಯಭಕ್ತಿ ಇಲ್ಲದಂತ ವ್ಯಕ್ತಿ ಯಥಾರ್ಥ ಮನಸ್ಸಿನಿಂದ ಆತನ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವನ ಒಳಗೇನಿರ್ತಂದ್ರೆ ಅವ ಸೈತಾನನಿಂದ ಹುಟ್ಟಿದ ಕಾರಣ ಯಾರಿಗೆ ಮೋಸ ಮಾಡಲಿ, ಯಾರಿಗೆ ವಂಚನೆಗೆ ಒಳಗೆ ಮಾಡಲಿ, ಯಾರಿಗೆ ಏನು ಮಾಡಲಿ ಎಂಬುದಾಗಿ ಉದ್ದೇಶ ಆಸೆ ಇರ್ತಾವ. ಆದರೆ ನನ್ನ ಸೋದರಿ ನೀವು ಮೋಸಗೊಳ್ಳಕ್ಕೆ ಸಾಧ್ಯ ಇಲ್ಲ. ದೇವರ ಸನ್ನಿಧಿಯಲ್ಲಿ ನೀನು ಒಂದು ಪ್ರಾರ್ಥನೆ ಮಾಡು, ಮೊರೆ ಇಡು. ಹೇಗೆ ಮೊರೆ ಇಡು ಅಂದರೆ ಯಥಾರ್ಥ ಮನಸ್ಸಿನಿಂದ ನೀ ಪ್ರಾರ್ಥನೆ ಮಾಡು. ಯಥಾರ್ಥ ಮನಸ್ಸಿನಿಂದ ನೀ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. 45ನೇ ಕೀರ್ತನೆ 17ನೇ ವಚನ, ಯೆಹೋವನ ಮಾರ್ಗಗಳೆಲ್ಲ ನೀತಿ ಉಳ್ಳವುಗಳು, ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನಾಗಿದ್ದಾನೆ ಪ್ರೇರೆ. ಇಲ್ಲಿ ಮೊದಲನೇದು ಸರ್ವ ಉಪಕಾರಿ ಹರನತ್ವ ಇಲ್ಲ, ಸರ್ವ ಉಪಕಾರಿಯನ್ನ. ಮತ್ತೆ ಇಲ್ಲಿ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ಕೃಪೆಯನ್ನು ತೋರಿಸುವವನ ಪ್ರೇರೆ. ದೇವರ ಮಾರ್ಗಗಳು ನೀತಿ ಉಳ್ಳವುಗಳ ಒಂದು ಪ್ರೇರೆ. ದೇವರ ಮಾರ್ಗದಲ್ಲಿ ಯಾವುದು ದೋಷ ಇಲ್ಲ, ದೇವರ ಮಾರ್ಗದಲ್ಲಿ ಯಾವುದು ಹಾಳು ನಾಶ ಮಾಡ್ತಕ್ಕಂಥದ್ದಿಲ್ಲ. ದೇವರ ಮಾರ್ಗದಲ್ಲಿ ಆತನ ಮಾರ್ಗಗಳೆಲ್ಲ ನೀತಿ ಉಳ್ಳವಾಗ ಪ್ರೇರೆ. ಅಂದ್ರೆ ಅವನ ಮಾರ್ಗಗಳೆಲ್ಲ ಸುಲಭವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು, ಸೂಚಕ ಕಾರ್ಯಗಳನ್ನು ಇರ್ತಕ್ಕಂಥದ್ದು ಆತನ ಮಾರ್ಗಗಳ ಪ್ರೇರೆ. ನಿನ್ನ ಒಂದು ಮಾರ್ಗಗಳು ಒಂದು ವೇಳೆ ಕೆಟ್ಟದಾಗಿದ್ದಾವಂದ್ರೆ ನಿನ್ನ ಒಳಗ ಯಥಾರ್ಥತ್ವ ಇರಲ್ಲ, ನಿನ್ನ ಒಳಗ ಭಯಭಕ್ತಿ ಇರಲ್ಲ, ನಿನ್ನ ಒಳಗ ದೇವರು ಮಾಡಿರ್ತಕ್ಕಂಥ ಒಂದು ಕಾರ್ಯಗಳು ಅದು ನೆಲೆಗೊಂಡಿರ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಅದ ಯಾವಾಗಂದ್ರೆ ಆತನ ಮಾರ್ಗಗಳನ್ನು ಹಿಡ್ಕೊಂಡು ನಡಿಬೇಕು ಪ್ರೇರೆ. ಆತನ ಸನ್ನಿಧಿಯನ್ನು ಆಶ್ರಯಿಸುತ್ತಾ ಆತನ ಚಿತ್ತಂತೆ ನಡೆಯುವುದಕ್ಕಾಗಿ ನೀನು ಪ್ರಯತ್ನ ಪಟ್ಟಾಗ ದೇವರು ನಿನ್ನ ಒಳಗಿರ್ತಾನೆ. ಮತ್ತು ನೀನು ಏನೇನು ಆಲೋಚನೆ ಮನಸಂಕಲ್ಪಡವ ಆ ಆಲೋಚನೆ ಮನಸಂಕಲ್ಪನೆಲ್ಲ ದೇವರು ಮಾಡ್ತಾನೆ, ನೆರವೇರಿಸ್ತಾನೆ ಪ್ರಿಯ. ಅದಕ್ಕೆ ನೀತಿ ಉಳ್ಳ ದೇವರನ್ನು ನೀವು ನಂಬಿ, ನೀತಿ ಉಳ್ಳ ದೇವರಲ್ಲಿ ಭರೋಸಾ ಬಿಟ್ಟು, ನೀತಿ ಉಳ್ಳ ದೇವರಲ್ಲಿ ನೀವು ಆತನ ಕಾರ್ಯಗಳನ್ನು ನೋಡುವುದಕ್ಕಾಗಿ ನೀನು ಪ್ರಯತ್ನ ಪಡಬೇಕಾದ್ರೆ ಆತನ ಎಲ್ಲ ಕಾರ್ಯಗಳಲ್ಲಿ ನಿನಗ ಕೃಪೆ ತೋರಿಸುವವನ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಬಿದ್ದೋಗಿದ್ದಿರ್ಬೋದು, ಆದರೆ ದೇವ್ರ ಕಾರ್ಯಗಳು ಬಿದ್ದೋಗಿಲ್ಲ. ದೇವರು ಎಲ್ಲ ಕಾರ್ಯಗಳಲ್ಲಿ ನಿನಗ ಕೃಪೆ ತೋರಿಸ್ತಕ್ಕಂಥ ನನ್ನ ಪ್ರೇರೆ. ಅದಕ್ಕೆ ದೇವ್ರು ಏನಂತ, ಹಲ್ಲೆಲೂಯಾ, ದೇವ್ರು ಏನಂತ
ಸರ್ವ ಉಪಕಾರಿಯಾಗಿದ್ದಾನೆ ಪ್ರೇರೆ. ಆತನ ಸರ್ವ ಉಪಕಾರಿಯಾಗಿದ್ದಾಗ ನಿನ್ನ ಕಾರ್ಯಗಳು ಎಲ್ಲ ಆತನು ತಿಳಿದುಕೊಂಡು ನಿನಗೇನು ಮಾಡ್ತಾನ, ರಕ್ಷಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಅದಕ್ಕೆ ಈ ವಾಕ್ಯ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಆತನೇ ಮಾಡಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ಆತನು ನೆರವೇರಿಸಕ್ಕಂಥನಾಗಿದ್ದಾನೆ ಪ್ರೇರೆ. ಪ್ರಾರ್ಥನೆ ಪ್ರಾರ್ಥಿಸೋಣ, ಯಾರು ಮೌನವಾಗಿರದೆ. ಇವತ್ತು ಸ್ಪಷ್ಟವಾಗಿ ದೇವರು ವಾಕ್ಯ ಹೇಳಿದ ಪ್ರೇರೆ. ದೇವರು ಸ್ಪಷ್ಟವಾಗಿ ಸರ್ವ ಉಪಕಾರಿಯಾಗಿದ್ದನಂತ ಪ್ರೇರೆ. ಆತನ ಸರ್ವ ಉಪಕಾರಿಯಾಗಿದ್ದಾಗ ಆತನ ಉಪಕಾರಗಳನ್ನು ನಾವು ನೆನೆಸ್ಕೋಬೇಕು ಪ್ರೇರೆ. ತಾನು ನಿರ್ಮಿಸಿದವೆಲ್ಲವುಗಳನ್ನು ಕರುಣಿಸುವವನಾಗಿದ್ದಾನೆ ಪ್ರೇರೆ. ತಾನು ಇವತ್ತು ದೇವರ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥಿಸ್ತೆ. ಒಂದ್ಸರ್ತಿ ಮೊರೆ ಇಡುತ್ತೆ ದೇವರ ಸನ್ನಿಧಿಯಲ್ಲಿ, ಅಯ್ಯ ನನ್ನ ಪ್ರಾರ್ಥನೆ ಕೇಳಯ್ಯ. ಈಗ ನೀನು ಸರ್ವ ಉಪಕಾರಿಯಾಗಿದ್ದೆ ಅಂತಯ್ಯ. ನಿನ್ನ ನಿರ್ಮಾಣಗಳೆಲ್ಲ ನೀತಿ ಉಳ್ಳವಾಗಂತ ಕರ್ತಾನೆ. ನಾನು ಬಲಪಡಿಸಿ ಎಂಬುದಾಗಿ ಇವತ್ತು ನೀ ಯಾವ ವಿಷಯಕ್ಕೆ ಬಿದ್ದೋಗಿದೆ ದೇವ್ರ ಮುಂದೆ ಜ್ಞಾಪಕ ಮಾಡು. ಪಾಪ ಮಾಡ್ತಕ್ಕಂಥ ವ್ಯಕ್ತಿ ಸಹಿತನ ಹುಟ್ಟಿದವನಾಗಿದ್ದಾನೆ ಪ್ರೇರೆ. ಪಾಪ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದೆ. ಪಾಪ ಅಂದರೆ ಹಲವಾರು ರೀತಿ ಪಾಪ ಪ್ರೇರೆ ಒಂದೇ ಇಲ್ಲ. ದೇವರಿಗೆ ವಿರುದ್ಧವ ನಡೀತಕ್ಕಂಥ ಕೂಡ ಪಾಪನೇ. ಲೋಕ ರೀತಿಯಾಗಿ ಬಿದ್ದೋಗಿದೆ ಪಾಪದಲ್ಲಿ. ವಂಚನೆಗೆ ಒಳಗಾಗಿದ್ದು ಹಾಳಾಗಿದೆ. ವಂಚಿಸ್ತಕ್ಕಂಥ ವ್ಯಕ್ತಿಗಳು ಬಹಳ ಜನ ಇರ್ತಾರೆ ಸೋದರಿ ಸೋದರ. ವಂಚನೆಗೆ ಒಳಗಾಗಬೇಡ. ಹೇಳಿಕೆ ಮಾತುಗಳನ್ನು ಕೇಳಿ ಬಿದ್ದೋಗಿದೆ. ಬಾ, ದೇವರನ್ನು ಮೇಲಕ್ಕೆ ತರುವುದಕ್ಕಾಗ್ಸಿದ್ದನಾಗಿದ್ದಾನೆ ಪ್ರೇರೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯರಿಗೆ ದೇವರು ರಕ್ಷಿಸ್ತಕ್ಕಂಥ ಪ್ರೇರೆ. ನಿಮ್ಮ ಇಷ್ಟವನ್ನು ನೆರವೇರಿಸ್ತಾನೆ ಪ್ರೇರೆ. ಸ್ಪಷ್ಟವಾಗಿ ಆತನಿಗೆ ಕೂಗುವಾಗ ನಿನ್ನ ಒಂದು ಪ್ರಾರ್ಥನೆ ಆತನ ಕೇಳ್ತಾನೆ ಪ್ರೇರೆ. ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡು, ಮೊರೆ ಇಡು. ಸೈತನ ಹವ್ವಳು ಬಂದು ಹಾಳು ಮಾಡಿದ ಪ್ರೇರೆ. ವಂಚಿಸಿತು, ಕಿವಿ ಮಾತುಗಳನ್ನು ಹೇಳಿ ನೀತಿ ಉಳ್ಳ ಆತ್ಮವನ್ನು, ನಿತ್ಯ ಜೀವಕ್ಕೆ ಹೋಯ್ತಕ್ಕಂಥ ಆತ್ಮವನ್ನು ಅವಳು ಕಳ್ಕೊಂಡಳು ಪ್ರೇರೆ. ಅದಕ್ಕೆ ಸೈತನ ಅಧಿಕಾರ ಲಯಪಡಿಸುವುದಕ್ಕಾಗಿ ದೈವ ಕುಮಾರನು ಈ ಲೋಕಕ್ಕೆ ಬಂದನ ಪ್ರೇರೆ. ತಾನು ಸ್ಪಷ್ಟ ಇವತ್ತು ಆತನಿಗೆ ನಿನ್ನ ಆತ್ಮ ಪ್ರಾಣ ಶಿರ ಒಪ್ಪಿಸ್ಕೊಡ್ತೆ. ಒಪ್ಪಿಸಿ ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ಎಷ್ಟು ಮಕ್ಕಳಯ್ಯ ತನ್ನೊಂದು ಆತ್ಮ ಪ್ರಾಣ ಶರೀರವನ್ನು ನೀನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋರು ಕರ್ತಾನೆ. ಅವ್ರ ಪ್ರಾರ್ಥನೆ ಕೇಳಯ್ಯ. ಪಾಪದಿಂದ, ದ್ರೋಹದಿಂದ, ಅಪರಾಧಗಳಿಂದ ನೀನು ಬಿಡುಗಡೆ ಮಾಡು. ಸಂಪೂರ್ಣ ಮನಪೂರ್ವಕವಾಗಿ ನಿನ್ನ ಮಕ್ಕಳನ್ನು ರಕ್ಷಿಸಿ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ನಡೆಸಬರ್ತೀನಿ ಪ್ರಾರ್ಥಿಸ್ತಾ ಕರ್ತಾನೆ. ನಿನ್ನ ಮಾರ್ಗಗಳೆಲ್ಲ ನೀತಿ ಉಳ್ಳವುಗಳವಾಗಿ ಕರ್ತಾನೆ. ನಿನ್ನ ಮಾರ್ಗದಲ್ಲಿ ನಿನ್ನ ಮಕ್ಕಳನ್ನು ಪ್ರತಿದಿನ ನಡೆಸುತ್ತಾ, ಪ್ರತಿದಿನ ಬಲಪಡಿಸುತ್ತಾ ನಿನ್ನ ಮಕ್ಕಳಿಗೆ ಉನ್ನತ ಸ್ಥಾನವನ್ನು ತರಬೇಕೆಂಬುದನ್ನು ಪ್ರಾರ್ಥಿಸ್ತಾ ಕರ್ತಾನೆ. ಲೋಕ ರೀತಿ ಬಿದ್ದೋಗಿರ್ತಕ್ಕಂಥ ಪ್ರತಿಯೊಬ್ಬರನ್ನಯ್ಯ ಅವ್ರಿಗೆ ಮೇಲಕ್ಕೆ ತಂದು ನೀನು ಉನ್ನತ ಕಾರ್ಯಗಳು ಮಾಡ್ತೀವಿ ಎಂಬುದು ಅವ್ರ ನಂಬಿಕೆ ವಿಶ್ವಾಸ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಪ್ರಾರ್ಥಿಸ್ರಿ. ಯಾರು ನೀವು ಭಯಪಡದೆ ಪ್ರಾರ್ಥಿಸ್ರಿ. ಯಾರು ನೀವು ಹಿಂದಕ್ಕೆ ತಿರುಗದೆ ಪ್ರಾರ್ಥಿಸ್ರಿ. ಕರ್ತನ ಸನ್ನಿಧಿಯಲ್ಲಿ ಯಥಾರ್ಥ ಮನಸ್ಸಿನಿಂದ ನೀವು ಮೊರೆಯಿಡಿ. ಯಥಾರ್ಥ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳು. ಅವ್ರ ಪ್ರಾರ್ಥನೆ ಕೇಳಿದವರು ಅವರು ಸದುತ್ತರ ಕೊಡ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತಯ್ಯ. ಈಗ ಈ ಸಮಯದಲ್ಲಿ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿದೆಯ್ಯ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಪ್ರಾರ್ಥನೆಯಲ್ಲಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.